ಜೈ ಶ್ರೀರಾಮ್. ಇವತ್ತು ನಾವು ಗೌಡಪಾದ ಹೃದಯದಲ್ಲಿ 3ನೇ ಚಾಪ್ಟರ್ ಅಂದ್ರೆ ವೈತಥ್ಯ ಪ್ರಕರಣದಲ್ಲಿ 3ನೇ ಚಾಪ್ಟರ್ 11ನೇ ಮಂತ್ರ. ಪರಿಶುದ್ಧನಾದ ಆತ್ಮನೇ ಎಲ್ಲಾ ಕಲ್ಪನೆಗಳಿಗೂ ಆಸ್ಪದ. ಇಲ್ಲಿ ಆತ್ಮನೇ ಕಲ್ಪನೆಗಳಿಗೆ ಎಲ್ಲದಕ್ಕೂ ಆಸ್ಪದ. ಕಲ್ಪನೆ ಅಂದ್ರೆ ಏನು? ಗಾಢ ನಿದ್ರೆ ಅವಸ್ಥೆ, ಎಚ್ಚರದ ಅವಸ್ಥೆ, ಕನಸಿನ ಅವಸ್ಥೆ, 3 ಕಲ್ಪನೆಯೇ. ಈ ನಿಜವಾಗ್ಲೂ ಇಲ್ಲ. ಅವುಗಳಿಗೆಲ್ಲ ಆಸ್ಪದ ಯಾರು? ಪರಮಾತ್ಮನೇ. ನೀವು ಹಾವು ಅನ್ರಿ, ನೆಲದ ಬಿರುಕು ಅನ್ರಿ, ಹೂವಿನ ಮಾಲೆ, ನೀರಿನ ಕೋಡಿ, ಕೋಲು, ಎಲ್ಲದಕ್ಕೂ ಏನು ಆಸ್ಪದ? ಸಬ್ಸ್ಟ್ರಾಟಮ್, ಆಧಾರ, ಹಗ್ಗ. ಹಗ್ಗ ಇದ್ರೇನೆ ನೀವು ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಚಿನ್ನ ಇದ್ರೇನೆ ನೀವು ಒಡವೆಗಳು ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಮಣ್ಣಿದ್ರೇನೆ ಮಡಿಕೆ ಕುಡಿಕೆ ತಪ್ಪಾಗಿ ತಿಳ್ಕೊಳ್ಳೋಕೆ ಸಾಧ್ಯ. ಆತ್ಮನು ಇದ್ದರೇನೆ ಈ ಪ್ರಪಂಚವನ್ನ ನೀವು ಸತ್ಯ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ತಪ್ಪಾಗಿ ಅಂದ್ರೆ ಸತ್ಯ. ನಾವು ಪ್ರೇರಣೆಲ್ಲ ಏನ್ ಮಾಡ್ತೀವಿ? ಅವಸ್ಥೆಗಳು ಸತ್ಯ, ಅವಸ್ಥೆಗಳ ಒಳಗಡೆ ಇರೋ ಅರ್ಧಡನ್ ಸತ್ಯ. ನಮ್ಗೆ ಇವೆಲ್ಲ ಇಂಪಾರ್ಟೆಂಟ್. ಈ ನಾನು ಸತ್ಯ ಯಾವ ಸ್ಕೂಲ್ನಲ್ಲಿ ಹೇಳ್ಕೊಡ್ತಾರೆ ಸ್ವಾಮಿ? ಬೇಕಾಗಿಲ್ಲ, ನಮಗೆ ಗೊತ್ತು, ನಾಯಿಗೂ ಗೊತ್ತು. ಆದ್ರಿಂದ ಇವುಗಳು ನಿಜವಾಗ್ಲೂ ಇಲ್ಲ. ವಿಚಾರ ಮಾಡ್ರಿ. ಏನ್ ಕಂಡಿದ್ದೆಲ್ಲ ಸತ್ಯವಾಗಿದೆಯೇನು? ಹೊರಗಡೆ ಮೇಲ್ಗಡೆ ಸೂರ್ಯ ನೋಡಿದ ತಕ್ಷಣ ಚಪಾತಿ ಗಾತ್ರ, ತಟ್ಟೆ ಗಾತ್ರ ಇದ್ರೆ ಅಷ್ಟೇನೇನು ಸತ್ಯ? ಅವನಿಂದ ಈ ಪ್ರಪಂಚ ಎಲ್ಲ ಬಂದಿರೋದು. 9 ಗ್ರಹಗಳು ಅವನಿಂದ ಬಂದಿರೋದು. ನೋಡ್ರಿ, ವಿಚಾರ ಮಾಡ್ಬೇಕು. ಹಾಗೆ ಎಲ್ಲಾ ಕಲ್ಪನೆಗಳಿಗೂ ಆಸ್ಪದ ಅಂತ ಅಂದ್ರಲ್ವಾ? ಹಿಂದೆ ನಾವು ಅದನ್ನೆಲ್ಲ ನೋಡ್ಕೊಂಡ್ಬರ್ತಿದ್ದೀವಿ. ಅವುಗಳಿಗೆ ಇರದೆ 3 ಅವಸ್ಥೆಗಳು: ಎಚ್ಚರ, ಕನಸು, ನಿದ್ದೆ. ಅವುಗಳಿಗೆಲ್ಲ ಆಸ್ಪದ ಇವನೇ. ಯಾಕೆ? ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಅವುಗಳು ಈಗಿದ್ದಾಗ ಇನ್ನೊಂದು ಗಳಿಗೆಗಿರೋಲ್ಲ. ಈಗ ಎಚ್ಚರ ಇದೆ, ನಾನು ಮಲ್ಕೊಂಡ್ರೆ ಎಚ್ಚರ ಇರೋಲ್ಲ. ಅಕಸ್ಮಾತ್ ಕನಸು ಬರ್ಬೋದು. ಕನಸಿರೋವರೆಗೂ ಒಂದು 5 ನಿಮಿಷನ ಎಷ್ಟೋ, ಅದು ಹೋದ್ರೆ ಕನಸಿರಲ್ಲ, ತಿರ್ಗಾ ಎಚ್ಚರಕ್ಕೆ ಬರ್ಬೋದು. ಇವು ಬರುತ್ತೆ ಹೋಗುತ್ತೆ, ಬಂದು ಹೋಗೋದನ್ನ ಸತ್ಯ ಅಂತ ಕರಿತೀರ. ತೋರಿ ಹಾರೋದು ಮತ್ತು ಇದರೊಳಗಡೆ ಇರೋದೆಲ್ಲ ಬದಲಾವಣೆ ಆಗ್ತಾ ಇದೆ. ಸ್ವಾಮಿ, ನಿದ್ದೆ ಏನು ಬದಲಾವಣೆ ಆಗಲ್ವಲ್ಲ ಅಂತ ಪ್ರಶ್ನೆ ಕೇಳಿದ್ರೆ, ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೆ. ಹೌದು, ಎಚ್ಚರದಲ್ಲಿರೋದು ಬದಲಾವಣೆ ಆಗ್ತಾ ಇದೆ, ಕನಸು ಬದಲಾವಣೆ ಆಗ್ತಾ ಇದೆ, ಇವು ತೋರಿ ಹಾರ್ತಾ ಇದೆ, ಇವು ವಿಷಯವಾಗಿದೆ. ನಿದ್ದೆ ಹಾಗೆ ನಿಲ್ವಲ್ಲ ಅಂತ ಪ್ರಶ್ನೆ ಕೇಳಿದ್ರೆ, ಎಚ್ಚರ ಆದಾಗ ಅದು ಎಲ್ಲಿರುತ್ತೆ ಸರ್? ಇಲ್ದಂಗ ಆಯ್ತಲ್ಲ ಸರ್? ಅಷ್ಟೇ, ಇಲ್ಲದಂಗಾಗುತ್ತೆ, ಮುಗಿದೋಯ್ತು. ಇನ್ನೊಂದು ಅವಸ್ಥೆಗಳು ನಿಮ್ಗೆ ವಿಷಯನೋ, ವಿಷಯ ಆಬ್ಜೆಕ್ಟ್, ವಿಷಯ ಆಬ್ಜೆಕ್ಟ್. ಮುಗಿದು ಆಬ್ಜೆಕ್ಟ್ ಅಂದ್ಮೇಲೆ ಅದ್ರ ಕತೆ ಮುಗಿತು. ಏನ್ 3 ಇರ್ಬೇಕು ಅಂತೇನಿಲ್ಲ. ಇಲ್ದಂಗ ಆಗುತ್ತೋ ಇಲ್ವೋ, ಮುಗಿದೋಯ್ತು. ಆದ್ದರಿಂದ ಇವೆಲ್ಲ ಕಲ್ಪನೆಗಳೇ. ಎಲ್ಲಿ ನಿಮ್ಮ ಬ್ರಹ್ಮ, ನಮ್ಮ ನಿಜವಾದ ಸ್ವರೂಪ ತಾನೂನು ವಸ್ತು ಇಲ್ದಂಗಾಗ್ಲಿ, ಬದಲಾವಣೆ ಆಗ್ಲಿ. ಅವನು ಇಲ್ಲಿದ್ದಾನೆ, ಅಲ್ಲಿಲ್ಲ. ಹೇಳ್ರಿ ನೋಡೋಣ. ಎಚ್ಚರದಲ್ಲಿದ್ದಾನೆ, ಕನಸಿನಲ್ಲಿಲ್ಲ. ಕನಸಿನಲ್ಲಿದ್ದಾನೆ, ನಿದ್ದೆಯಲ್ಲಿದ್ದಾನೆ. ಹೇಳ್ರಿ ನೋಡೋಣ. ಇಲ್ಲಿರೋ ವಸ್ತುಗಳು ಅಲ್ಲಿಲ್ಲ, ಅಲ್ಲಿರೋದು ಇಲ್ಲಿಲ್ಲ. ಇವೆರಡು ನಿದ್ದೆಯಲ್ಲಿಲ್ಲ, ನಿದ್ದೆಯಲ್ಲಿರೋದು ಇಲ್ಲಿಲ್ಲ. ಹಿಂಗೇನ್ ಬೇಕಾದ್ರೆ ಹೇಳ್ಬೋದು. ಎಲ್ಲಿ ಆತ್ಮನಿಗೆ ಹೇಳ್ರಿ ನೋಡಿ. ಆದ್ದರಿಂದ ಪರಿಶುದ್ಧ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನು ಮುಗಿದೋಯ್ತು. ಏನ್ ಕಡಿಮೆ ಇದೆ ಅವನಲ್ಲಿ? ನಿತ್ಯವೂ ಇರದವನೇ. ನಿತ್ಯ ಅಂದ್ರೆ ಏನು? ಸತ್ಯ ಅಂದ್ರೆ ಏನು? ಅದೇ ನಿತ್ಯವೂ. ನಿತ್ಯ ಶುದ್ಧ, ಅವನಲ್ಲಿ ಕೊಳಕೆ ಬಗ್ಗೆ ಇದೆ. ಮತ್ತೆ ಸ್ವಾಮಿ, ನೀವು ಮುಸುರೆ ತೊಳಿಬೇಕು ಅಂತ 3 ಹೊತ್ತು ಹೇಳ್ತಿರಲ್ಲ ಸ್ವಾಮಿ, ಯಾರು ತೊಳಿಬೇಕು ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನಮ್ಮ ವಿಶಾಲ? ಮೀನಮ್ಮ, ಯಾವ್ದು ತೊಳಿಬೇಕು ಹೇಳಿ? ಯಾರಾದ್ರೆ ಹೇಳಿ.
ಮನಸ್ಸಿನ ಮುಸುರೆ ತೊಳಿಬೇಕು ಸರ್. ಮನಸ್ಸು ಕೆಟ್ಟೋಗಿರೋದು ಸರ್. ಆದ್ದರಿಂದ ನಾವು ಮನಸ್ಸನ್ನು ಶುದ್ಧಿ ಮಾಡಿಕೊಂಡ್ರೆ ಸಾಕು. ಯಾಕೆ? ಆತ್ಮನಿಗೆ ತುಂಬ ಹತ್ರ ಇರೋದು ಮನಸ್ಸು. ನೀವು ನಾನು ಅಹಂಕಾರ ಅನ್ನಿ, ಚಿತ್ತ ಅನ್ರಿ, ಬುದ್ಧಿ ಅನ್ರಿ, ಮನಸ್ಸು ಅನ್ರಿ, ಎಲ್ಲ ಒಂದೇ. ಆದ್ರಿಂದ ಈ ಮನಸ್ಸು ಶುದ್ಧವಾದ್ರೆ, ಕನ್ನಡಿ ಶುದ್ಧವಾದ್ರೆ ನಾನು ನಿಂತಿದ್ದೀನಿ ಬಟ್ ಕಾಣಿಸೋಲ್ಲ. ಹಾಗೆ ಆತ್ಮನಲ್ಲಿದ್ದಾನೆ, ಅವನು ಗೊತ್ತಾಗೋದಿಲ್ಲ. ನಿಮ್ಮ ಚಿತ್ತ ಶುದ್ಧಿ, ಮನಸ್ಸಿನ ಶುದ್ಧಿ ಮಾಡಿಕೊಂಡ್ರೆ ಆ ಹಿಂದೆಗಡೆ ಇರೋ ಆತ್ಮ ತಾನಾಗಿ ತೋರೋದಕ್ಕೆ ಶುರು ಮಾಡ್ತಾನೆ. ಕಷ್ಟನೇ ಪಡ್ಬೇಕು. ಅದಕ್ಕೆ ಶುದ್ಧಿ. ಆ ಶುದ್ಧಿನಲ್ಲಿ ಒಂದೇ ಥರ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ಸ್ ಇದೆ. ಒಂದು ಪರಂಪರಾ ಸಾಧನ, ಕರ್ಮಯೋಗ, ಜಪ. ಆಮೇಲೆ ಇದಕ್ಕಿಂತ ಕಷ್ಟ ಬರೀ ಮನಸ್ಸಿನಿಂದ ಮಾಡುವಂಥದ್ದು ಅಮಾನಿತ್ವಾದಿ ಇದು ಸಹಕಾರಿ ಸಾಧನೆಗಳು. ಇವಿಷ್ಟು ಮಾಡಿದ್ರೆ ನಿಮ್ಗೊಂದು ಕ್ವಾಲಿಫಿಕೇಶನ್ ಬರುತ್ತೆ, ಸಾಧನ ಚತುಷ್ಟಯ. ಆಗ ನೀವು PhD ಮಾಡೋದಕ್ಕೆ ನಿಮ್ಗೆ ಅಧಿಕಾರ. ಅಲ್ಲಿ ನಿಮ್ಮ ನಿತ್ಯ ಅನಿತ್ಯ ವಸ್ತು ವಿವೇಕ ಇವು ನಾಲ್ಕನ್ನು ಸೇರಿಸ್ಕೊಂಡು ಮಾಡಬೇಕು. ಪ್ರತಿ ಕೂತ್ರೆ ನಿಂತರೆ ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಮಾಡ್ಕೊತಾ ಇರ್ಬೇಕು. ನಿತ್ಯ ಯಾವುದು, ಅನಿತ್ಯ ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದು ಅನ್ನೋದನ್ನ ಈ ಅವಸ್ಥಾತ್ರಯಗಳಿಂದಾನೇ ಮಾಡ್ಕೊತಾ ಇರಬೇಕು. ಬಟ್ ಇದು ಇಷ್ಟು ಮಾತ್ರ ಸಾಲದು. ಇದು ಸಹಕಾರಿ ಮಧ್ಯ ಸಾಧನೆ. ಇನ್ನೂ ಸೂಕ್ಷ್ಮವಾಗಿರೋದು ಇದೆ, ಶ್ರವಣ ಮನನ ಧ್ಯಾನ. ಇದರಿಂದಲೇ ಮೋಕ್ಷ. ಇಷ್ಟು ಸ್ಟೆಪ್ಸ್ ಇದೆ ನೋಡ್ರಿ. ಆದ್ದರಿಂದ ಅವನಿಗೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ, ಅವನಿಗೇನು ಬೇಕಾಗಿಲ್ಲ. ಆತ್ಮನ ಇರೋದೇ ಹಾಗೆ. ನಿತ್ಯವೂ ಶುದ್ಧ ಬುದ್ಧ, ಅರಿವಿನ ಸ್ವರೂಪ, ಜ್ಞಾನ ಸ್ವರೂಪ, ಬೆಳಕಿನ ಸ್ವರೂಪ, ಬುದ್ಧ ಮುಕ್ತ. ಅವನು ಯಾವತ್ತೂ ಬಂಧನಕ್ಕೊಳಗಾಗಿದ್ದಾನೆ, ಅವನು ಯಾವತ್ತೂ ಮುಕ್ತವೇ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಸ್ವರೂಪ ಅಂದ್ರೆ ಅವನು ಒಂದು ಆಕಾರ ಇದೆ ಅಂತಲ್ಲ, ನಾನೇ ಅದು. ಆದ್ದರಿಂದ ಇಲ್ಲಿ ನಾವು ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲವೂ ಅಫ್ಕೋರ್ಸ್ ಕಾಯ ವಾಚ ಮನಸ ಶುದ್ಧಿ ಮಾಡ್ಕೋಬೇಕು. ಮತ್ತು ಇವೆಲ್ಲ 3 ಶುದ್ಧಿ ಆದಮೇಲೆ ತ್ರಿಕರಣ ಶುದ್ಧಿ, ಒಳಗಡೆ ಅಂತಃಕರಣ ಶುದ್ಧಿ ಆಗಬೇಕು. ಇಷ್ಟು ಇವೆಲ್ಲ ಗೊತ್ತಿದೆ. ಆದ್ದರಿಂದ ಇವ ಎಲ್ಲ ಕಲ್ಪನೆಗಳಿಗೂ ಇದು ಆಸ್ಪದ ಅಂತ. 11ನೇ ಮಂತ್ರ, ಉಭಯೋರಪಿ ವೈತತ್ಯಂ ಭೇದಾನಾಂ ಸ್ಥಾನಯೋರ್ಯದಿ ಏತಾನ್ ಭುಜ್ಯತೆ ಭೇದಾನ್ ಕೋ ವೈ ತೇಷಾಂ ವಿಕಲ್ಪಕಃ. ಇಲ್ಲಿ 2 ಸ್ಥಾನಗಳಲ್ಲಿರುವ ಭೇದಗಳು ನಿತ್ಯಯೇ. 2 ಸ್ಥಾನಗಳು ಯಾವುದಿಲ್ಲಿ? ಕನಸು, ಎಚ್ಚರ. 2 ಸುಳ್ಳೆ, ಮಿಥ್ಯೆ. ನೀವು ಎಚ್ಚರ ಅಂತಾನೆ, ಕನಸಾನೆ. ಇಷ್ಟೊತ್ತು ನಾವೆಲ್ಲ ಮಾಡ್ಕೊಂಡ್ ಬಂದ್ವಿ. 2 ಸುಳ್ಳೆ. ಎರಡು ಸುಳ್ಳು ಆಯ್ತು. ಈ 2 ಸುಳ್ಳು ಅಂತ ಗೊತ್ತಾಗ್ತಾ ಇರೋದು ಯಾರಿಗೆ? ಇದೀಂತ. ಅಥವಾ ಇವುಗಳನ್ನ ವಿಕಲ್ಪಿಸ್ತಾ ಇರೋದು. ವಿಕಲ್ಪ ಅಂತಂದ್ರೆ ಇಲ್ದ, ನಿಜವಾಗ್ಲೂ ಇಲ್ಲ, ಇದ್ದಂತೆ ಭಾವನೆ ಮಾಡ್ತಾ ಇರೋದು ಯಾರು? ಎಲ್ಲ ಒಂದೇ. ಇವುಗಳನ್ನ ಅರಿಯೋನ್ ಯಾರು ಅಂದ್ರೆ ಹಾವು ಅಂತ ಹರಿಯೋನ್ ಯಾರು? ಮತ್ತೆ ಕೊನೆಗೆ ಇದು ವಿಕಲ್ಪ ನಿಜವಾಗ್ಲೂ ಇರೋದು ಅಲ್ಲ. ಈಗ ಸಂಕಲ್ಪ ವಿಕಲ್ಪ. ವಿಕಲ್ಪ ಅಂತಂದ್ರೆ ಇಲ್ಲದೆ ಇರೋದು, ಹಾವು ಇಲ್ಲ, ವಿಕಲ್ಪ. ಹಾಗೆ ಇವು ಎಚ್ಚರ ಇದ್ದಾಗ ಕನಸಿರಲ್ಲ, ಕನಸಿದ್ದಾಗ ಎಚ್ಚರ ಇರಲ್ಲ, ಅಥವಾ ಇವೆರಡು ಇದ್ದಾಗ ನಿದ್ದೆ ಇರಲ್ಲ, ನಿದ್ದೆ ಇದ್ದಾಗ ಇದೆ, ಒಂದಿದ್ದಾಗ 2 ಇರಲ್ಲ ಅಂತ ಈ ರೀತಿ ಈ ತರ ಕಲ್ಪನೆ ಮಾಡ್ತಾ ಇರೋದು ಯಾರು? ಅಥವಾ ಈ ತರ ಇಲ್ಲ ಅಂತ ಹೇಳ್ತಾ ಇರೋರು ಯಾರು? ಮತ್ತೆ ಈ ಭೇದಗಳು, ಎಚ್ಚರ ಕನಸು ಸಮ ಅಂತ ಅನ್ನೋದು, ಮತ್ತೆ ಇವೆರಡು ನಿದ್ದೆಯಲ್ಲಿಲ್ಲ ಅಂತ ಹೇಳೋದು ಯಾರು ಅಂತ ಪ್ರಶ್ನೆ ಇಲ್ಲಿ ಎಷ್ಟು ಚೆನ್ನಾಗಿ ತಗೊಂಡ್ಬರ್ತಾರೆ ನೋಡ್ರಿ. 13ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಇದೇ ತರ ಪ್ರಶ್ನೆ ತಗೊಂಡ್ಬಂದಿದ್ರು. ಬಟ್ ಅಲ್ಲಿ ಬೇರೆ ತರ ಪ್ರಶ್ನೆ. ಇಲ್ಲಿ
ಈ ಭೇದಗಳನ್ನ ಅರಿಯೋರು ಯಾರು, ಇವುಗಳು ನಿಜವಾಗ್ಲೂ ಇಲ್ಲ ಅಂತ ಹೇಳೋರು ಯಾರು ಅಂತ ಇಲ್ಲಿ ಪ್ರಶ್ನೆ ಹಾಕಿದ್ದಾರೆ. ಅಲ್ಲಿ ಬೇರೆ ತರ ತಗೊಂಡ್ಬಂದಿದ್ದಾರೆ. ಅಲ್ಲಿ ಯಾವ ತರ ತಂದಿದ್ದಾರೆ, ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಪಾಪ 13ನೇ ಕ್ಷೇತ್ರ ಸರ್, ಕ್ಷೇತ್ರಜ್ಞ, ಎಲ್ಲಾ ಕ್ಷೇತ್ರದಲ್ಲಿ ಇರುವಂತ ಜ್ಞಾನ ಸ್ವರೂಪ ನಾನೇ ಅಂತ ಭಗವಂತ ಹೇಳ್ತಾನೆ. ಆ ಕ್ಷೇತ್ರ ಈ ಕ್ಷೇತ್ರಜ್ಞ ಯಾರು ಕರೆಕ್ಟ್ ಆಗಿ ತಿಳ್ಕೊಂತಾನೋ ಅವನೇ ಜ್ಞಾನಿ ಅಂತ ಹೇಳ್ತಾನೆ ಸರ್. ಅದಲ್ಲ ಪ್ರಶ್ನೆ. ಇಲ್ಲಿ ಕ್ಷೇತ್ರಜ್ಞ ಸರಿ 13ನೇ ಅಧ್ಯಾಯ ಟೈಟ್ಲ್ ಅದು. ಅಲ್ಲಿ ಇದೇ ತರ ಪ್ರಶ್ನೆ ಏನ್ ಬಂದಿದೆ ಅಂದ್ರೆ, ಈಗ ನಾನು ಅಜ್ಞಾನ ಅನ್ನೋದು ಯಾರಿಗೆ ಅಂತ ಪ್ರಶ್ನೆ ತಗೊಂಡ್ಬಿಡ್ತಾರೆ. ಅಜ್ಞಾನ, ಅವಿದ್ಯೆ ಯಾರಿಗೆ ಅವಿದ್ಯೆ? ಒಬ್ಬ ಹೇಳ್ತಾನೆ ಆತ್ಮನ್ಗೆ ಸ್ವಾಮಿ ಅವಿದ್ಯೆ, ಇನ್ನೊಬ್ಬ ಹೇಳ್ತಾನೆ ಪೂರ್ವಪಕ್ಷಿ ಅವನ, ಇಲ್ಲ ಸ್ವಾಮಿ ಆತ್ಮನ್ಗಲ್ಲ. ಯಾಕೆ? ಆತ್ಮನ್ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಂತ ಹೇಳ್ತೀರಾ, ಜೀವಪ್ಪನಿಗೆ ಸ್ವಾಮಿ ಅಂತ. ಮತ್ತೆ ಅಲ್ಲರಿ ಆತ್ಮನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ, ಅವನ್ಗೆ ಅಜ್ಞಾನ ಇಲ್ಲ, ಆಯ್ತು. ಇನ್ ಜೀವಪ್ಪನಿಗೆ ಅಂತಂದ್ರಲ್ಲ, ನಾನು ಉದಾಹರಣೆ ಕೊಟ್ರೆ ನಿಮ್ಗೆ ನಾಚಿಕೆ ಆಗುತ್ತೆ. ವಿಷ ಯಾರಿಗೆ ಸ್ವಾಮಿ? ಹಾವಿಗೆ. ಹಾವಿದೆಯಲ್ಲಿ ಹಗ್ಗ ಅಂತ ಗೊತ್ತಾದ್ಮೇಲೆ ಹಾವಿರುತ್ತ? ಇಲ್ಲ. ಈಗ ಹೇಳ್ರಿ, ವಿಷ ಯಾರಿಗೆ? ಹಗ್ಗಕ್ಕ? ಹಗ್ಗಕ್ಕೆ ಇಲ್ಲ ಸ್ವಾಮಿ ವಿಷ ಇಲ್ಲ. ಹೋಗ್ಲಿ, ಈ ಹಾವಿಗೂ ಇಲ್ಲ. ಮತ್ ವಿಷ ಯಾರಿಗೆ? ಮತ್ ಭಯ ಪಟ್ಟಿದ್ಯಾಕೆ? ಹಿಂಗ್ ಪ್ರಶ್ನೆ ತಗೊಂಡ್ಬರ್ತಾರ ಅವ್ರು. ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಅವಿದ್ಯೆ ಯಾರಿಗೆ ಅಂತ ಪ್ರಶ್ನೆ ಇಲ್ಲಿ. ಆತ್ಮನಿಗೆ ಇಲ್ಲ, ಜೀವಪ್ಪನೇ ಇಲ್ಲದೆ ಇರೋವನಿಗೆ ಅವನಿಗೆ ಎಂತದ ಸ್ವಾಮಿ ಅವಿದ್ಯೆ? ಸ್ವಾಮಿ ಒಂದ್ ಕೆಲಸ ಮಾಡೋಣ, ಈಗ ಆತ್ಮನಿಗಿಲ್ಲ, ಜೀವಪ್ಪನಿಗಿಲ್ಲ, ಅವಸ್ಥೆ ಇದೆಯಲ್ಲ, ಅವಸ್ಥೆಗೆ ಅವಿದ್ಯೆ. ಹಂಗ್ ಮಾಡಿದ್ರೆ ಪ್ರಶ್ನೆ ಕೇಳಿದೆ, ಅವಾಗೇನ್ ಪ್ರಾಬ್ಲಮ್ ಇಲ್ವಾ? ಅವಸ್ಥೆಗಳೇ ಸುಳ್ಳು ಅಂತ ಹೇಳುವಾಗ ಅಲ್ಲಿ ಎಲ್ಲಿಂದ ಬರುತ್ತೆ ಸರ್? ಅವಸ್ಥೆಗಳೇ ಇಲ್ಲ ಅಂದ್ಮೇಲೆ ಅದಕ್ಕೆಲ್ತದ್ರಿ ಅವಿದ್ಯೆ. ನೀವ್ ಹೇಳ್ದಂಗೆ ಆ ಹಾವು ಅಂತ ಹೆದರ್ಕೊಂತ ಇದ್ರ, ಸ್ವಾಮಿ ಅದಕ್ಕೆ ವಿಷ ಅಂತ ಅನ್ನಂಗಾಗತ್ತೆ. ಹೇಗಿದೆ ನೋಡ್ರಿ. ಸರ್ ಓದಿದ್ದೆ ಸರ್, ಭಾಷ್ಯ ಓದಿದ್ದೆ ಸರ್. ಈ ತರ ಎಲ್ಲ ನನ್ಗೆ ಅಷ್ಟೊಂದು ಡೀಟೇಲ್ ಆಗಿ ಥಿಂಕ್ ಮಾಡಿರ್ಲಿಲ್ಲ ಸರ್. ಓದಿದ್ದೀನಿ ಸರ್. ಮನನ ಮಾಡಿರ್ಬೇಕು. ಇಲ್ಲಿ ಹೆಂಗ್ ಬಂದಿದ್ಯೋ ಅಲ್ಲೂ ಹಂಗೆ ತಗೊಂಡ್ಬರ್ತಾರೆ. ಅದಕ್ಕೆ ನಿಮ್ಗೆ ಕಂಪ್ಯಾರಿಸನ್ ಕೊಡ್ತಾ ಇದ್ದೀವಿ. ಹೌದು ಸರ್, ಬಂದಿದೆ ಸರ್, ಅದೆಲ್ಲ ಕರೆಕ್ಟ್ ಆಗಿ ಬಂದಿದೆ ಸರ್ ನೀವ್ ಹೇಳ್ತಾರೆ. ಅಲ್ಲಿ 25 ಪೇಜ್ ಏನೋ ಹೇಳ್ಕೊಂಡು ಹೋಗ್ತಾರೆ. ಪೂರ್ವ ಪಕ್ಷಿ ಇವೆಲ್ಲ ಪ್ರಶ್ನೆ ತಗೊಂಡು ಆ 2ನೇ ಮಂತ್ರ ಶುರು ಮಾಡೋಕ್ ಮೊದ್ಲೇ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಈ ತರ ಪ್ರಶ್ನೆ ತಗೊಂಡ್ಬರ್ತಾರೆ. ಅಂದ್ರೆ ಶಂಕರಾಚಾರ್ಯರು ಈ ಟ್ರಿಕ್ ಉಪಯೋಗಿಸ್ತಾರೆ. ಕೊನೆಗೇನಾಯ್ತು, ಅವನು ಅಯ್ಯಯ್ಯೋ ನನಗೆ ದುಃಖ ಇರೋದು ಸ್ವಾಮಿ ಅಂತ ಹೇಳ್ತಾನ. ಅವನು ಯಾವನ್ ಕೇಳ್ತಾ ಇರ್ತಾನ, ಅವನು ಸುಮ್ಮನೆ ಇರ್ತಾನ. ಅವನು ಅಯ್ಯಯ್ಯೋ ನನಗೆ ಸ್ವಾಮಿ ದುಃಖ, ನನಗೆ ಇರೋದು ದುಃಖ ಅಂತಾನೆ. ನಿನಗೆ ದುಃಖ ಇದೆ ಅಂದ್ಯಲ್ಲ, ನಿನಗೆ ಇರೋದು ಅವಿದ್ಯೆ. ಹೇಗ್ ತಗೊಂಡ್ಬರ್ತಾರೆ ನೋಡ್ರಿ. ಎಷ್ಟು ಅನುಭವಕ್ಕೆ ಹೊಂದಿಕೊಳ್ಳುತ್ತಲ್ಲ. ಇದೇ ಅವಿದ್ಯೆ ಇದೆ. ಯಾರಿಗೆ? ಯಾರ ಆತ್ಮನ್ ತಿಳ್ಕೊಂಡಿಲ್ವೋ ಎಲ್ರಿಗೂ ಅವಿದ್ಯೆ ಇದೆ. ಆದ್ರೆ ಈ ರೀತಿ ನಾವು ವಿಚಾರ ಮಾಡಿದಾಗ ಎಷ್ಟು ಚೆನ್ನಾಗಿ ಹೊಂದುತ್ತೆ ನೋಡ್ರಿ. ಬ್ರಹ್ಮ ಒಂದೇ ಇರೋದು, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಇಲ್ಲಿ ಬ್ರಹ್ಮನಿಗೆ ಆಗೋಕ್ ಸಾಧ್ಯನೇ ಇಲ್ಲ. ನೀವೇ ಡೆಫಿನೇಷನ್ ಕೊಟ್ಬಿಟ್ಟಿದ್ದೀರಾ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಅವನಿಗೆ ಅವಿದ್ಯೆ ಅಂತಂದ್ರೆ ಕ್ವಶನ್ ಯಾರು ಒಪ್ಪಲ್ಲ. ಇನ್ ಜೀವಪ್ಪ ಅವನಿಲ್ದೇ ಇರೋನು ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಜಗತ್ತೂ ಇಲ್ಲ, ಅವಸ್ಥೆ ಇಲ್ಲ, ಅವಸ್ಥೆ ಒಳಗಡೆ ಅರ್ಧ ಡಜನ್ ಇಲ್ಲ, ಈ ಜೀವಪ್ಪ ಅಂತೂ ಇಲ್ವೇ ಇಲ್ಲ. ಹೇಗ್ ತಗೊಂಡ್ಬರ್ತಾರೆ ನೋಡ್ರಿ. ಹಾಗಾದ್ರೆ ನಿನಗಿದೆ. ಹಾಗಾದ್ರೆ ಏನ್ ಮಾಡ್ಬೇಕು? ನೀನ್ ಸಾಧನೆ ಮಾಡ. ಸಾಧನೆ ಮಾಡೋದ್ರಿಂದ ಮೋಕ್ಷ ಸಿಗೋಲ್ಲ. ಯಾಕೆ? ಸ್ವತಃ ಸಿದ್ಧ, ಅದನ್ನೇನ್ ಪಡೆಯೋದು?
ಮತ್ತೆ ಸಾಧನೆ ಯಾಕೆ ಮಾಡಬೇಕು? ನಿನ್ನ ಚಿತ್ತ ಕೊಳಕು ಮಾಡ್ಕೊಂಡಿದ್ದೀಯ, ಎಷ್ಟು ಜನ್ಮಗಳಿಂದ ಮಾಡ್ಕೊಂಡಿದ್ದೀವಿ ಗೊತ್ತಿಲ್ಲ. ಆ ದಂತದ ಕೊರಡು ಗಲಿದ್ನಲ್ಲಿ ಬಿದ್ದಿದೆ ಎಷ್ಟೋ ವರ್ಷಗಳಿಂದ. ಅದರ ಮೇಲೆಲ್ಲ ಪಾಚಿ ಕಟ್ಟಿ ಗೊಬ್ಬು ನಾತ ಹೊಡಿತಾ ಇದೆ. ಅದರ ಗಂಧ, ಒಳಗಡೆ ಇರೋ ಗಂಧದ ಗಂಧವೇ ಬೇರೆ, ಮೇಲ್ಗಡೆ ಬರ್ತಾ ಇರೋದು ಇದು ಬೇರೆ. ಏನ್ ಮಾಡ್ಬೇಕಾದ್ರೆ ಚೆನ್ನಾಗಿ ತೊಳಿ 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 ಮುಸುರೆ ತೊಳೆಯಬೇಕು. ಅವೆಲ್ಲ ತೊಳೆದ ತಕ್ಷಣ ಅದು ಮೊದಲು ಹೇಗಿರುತ್ತೋ ಹಾಗೆ ಸ್ವತಃ ಸಿದ್ಧ. ನೀವೇನ್ ಮಾಡಿದ್ರಿ? ಬರ್ರಿ ಕಸ ಗಲೀಜು ಧೂಳು ಹೊಡೆದ್ರಿ, ಅದರ ಕೊಳಕನ್ ತೆಗೆದ್ರಿ, ಅಷ್ಟೇ ಮಾಡಬೇಕಾಗಿರೋದು. ನನ್ನ ಅಂತಃಕರಣ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಈ 3 ಸಾಧನೆಗಳು ಮುಗಿದೋಯ್ತು. ಇಲ್ಲಿ ಈ ಪ್ರಶ್ನೆ ಹೇಗೆ ಅಲ್ಲಿ ಬಂದಿದೆಯೋ ಇಲ್ಲಿ ಈ ಪ್ರಶ್ನೆ ತಗೊಂಡ್ಬರ್ತಾರೆ. ಈ ಭೇದಗಳನ್ನ ಅರಿಯೋನು ಯಾರು? ಮುಕ್ತ ಯಾರಿಗೆ ಅಂತ ಏನು ಹೇಳಲಿಲ್ಲ ಇಲ್ಲಿ. ಈ ಭೇದಗಳನ್ನ ಅರಿಯೋನು ಯಾರು? ಯಾಕೆಂದ್ರೆ ಇಲ್ಲಿ ಎಚ್ಚರ, ಕನಸು, ನಿದ್ದೆ ಇಲ್ಲೇ ಬೇರೆ ತರ ಬಂದಿದೆ. ಎಲ್ಲಿ ಬಂದ್ರು ನಮ್ಗೆ ಈ ಕನೆಕ್ಷನ್ ಟಕ್ ಅಂತ ಸಿಕ್ಬಿಡ್ಬೇಕು. ಬಂದಾಗ ನಮ್ಗೆ ಸುಲಭ. ಹಾಗೆ ಹೇಗಿದೆ ನೋಡಿ. ಈಗ ಇಲ್ಲಿ ಅದ್ರ ಬಗ್ಗೆ ಮಾತಾಡ್ಕೊಂತ ಬರ್ತಾರೆ ಅವರು. ಇಲ್ಲಿ ಭೇದಗಳನ್ನ ಅರಿಯೋನು ಯಾರು ಅಂತ. ಇಲ್ಲ ಆತ್ಮ ಅಂದ್ರೂ ತಪ್ಪಾಗುತ್ತೆ. ಯಾಕೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಆತ್ಮ ಒಬ್ಬನೇ ಇರೋದು. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಜಗತ್ತೇ ಇಲ್ಲದೆ ಇದ್ಮೇಲೆ ಅರಿಯೋದೇನ್ ಬಂದ್ ಸ್ವಾಮಿ ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಇನ್ನ ಇವುಗಳನ್ನ ವಿಕಲ್ಪಿಸೋನು ಯಾರು? ವಿಕಲ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಇದಿಲ್ಲದೆ ಇದ್ಮೇಲೆ ವಿಷ ಹೇಳಿದ್ನಲ್ಲ, ಸೇಮ್ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಸೇಮ್ ಇಲ್ಲೇ ಬರುತ್ತೆ ಅಷ್ಟೇ. ಈಗ ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾರೆ. ಎಚ್ಚರ ಕನಸುಗಳೆರಡು ಹುಸಿಯೇ ಅನ್ನೋದ್ರಲ್ಲಿ ಆಕ್ಷೇಪ. ಕೆಲವರು ಇದಕ್ಕೆ ಹೆಂಗ ಆಕ್ಷೇಪ ಮಾಡ್ತಾರೆ ನೋಡ್ರಿ. ಇಲ್ಲಿ ಒಂದು ಆಕ್ಷೇಪ ಹಾಕ್ತಾರೆ, ಸ್ವಾಮಿ ಎಚ್ಚರ ಕನಸು ಈ ಭೇದವನ್ನ ಕಲ್ಪಿಸೋದು ಭ್ರಾಂತಿ ಅಂತ ಆಯ್ತಲ್ಲ ಅಂತ. 2 ಅವಸ್ಥೆಗಳು ಬರೀ ತೋರಿಕೆಯಿಂದ ಒಪ್ಪಿಕೊಂಡ್ರು ಈ ಭ್ರಾಂತಿ ಆಗಿರುವುದು ಯಾವನಿಗೆ? ಕರೆಕ್ಟ್. 2 ಅವಸ್ಥೆಗಳು ತೋರಿಕೆ, ತೋರಿ ಹಾರೋದು ಅಂತ ಹೇಳಿದ್ಮೇಲೆ ಈ ಭ್ರಾಂತಿ ಯಾರಿಗಾಗಬೇಕು ಅಂತ ಮತ್ತೆ ಪ್ರಶ್ನೆ ಯಾರಿಗೆ ಅಂತಂದ್ರೆ, ಈ ಭ್ರಾಂತಿ ಯಾರಿಗೆ ಅಂತ ಒಂದು ಪ್ರಶ್ನೆ ಅಲ್ಲಿ. ಯಾಕೆ ಅಂತಂದ್ರೆ ಎಚ್ಚರದ ಪ್ರಮಾತೃ ಕನಸಕ್ಕೆ ಬಂದಿಲ್ಲ, ಕನಸನ್ ಕಂಡಿಲ್ಲ. ಕನಸಿನ ಪ್ರಮಾತೃ ಎಚ್ಚರಕ್ಕೆ ಬಂದಿಲ್ಲ. ಹಾಗಾದ್ರೆ ಇವರಿಬ್ಬರಿಗೂ ಭ್ರಾಂತಿ ಇಲ್ಲ, ಮತ್ತೆ ಇನ್ಯಾರಿಗೆ ಅಂತ ಪ್ರಶ್ನೆ ಆವಾಗಲೇ ತೆಗೆದ್ಬಿಡ್ತಾನ ಅವನು. ಹಾಗೆ ಕೊನೆಗೆ ಎಚ್ಚರ ಸತ್ಯ ಅಲ್ಲ, ಕನಸು ಸತ್ಯ ಅಲ್ಲ ನೀವೇ ಹೇಳಿದ್ರೆ, ಈಗ ನಿಶ್ಚಯಿಸಿದವನ್ ಯಾರು? ಹೇಗಿದೆ ಹೀಗೆ ನಿಶ್ಚಯಿಸಿದವನ್ ಯಾರು ಅಂತ. ನಮ್ಗೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡುತ್ತಿಲ್ಲೇ. ಆತ್ಮನೇ. ಒಂದು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡ್ರಿ, ಆತ್ಮನೇ. ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಇವುಗಳು ತೋರಿ ಹಾರೋದು, ಇವು ವಿಕಲ್ಪ, ಇವು ನಿಜವಾಗ್ಲೂ ಇಲ್ಲದೆ ಇರೋದು ಅನ್ನೋದು ಆತ್ಮನಿಗೆ ತೋರ್ತಾ ಇರೋದು. ಮತ್ತೆ ಭ್ರಾಂತಿಗಿಂತಿ ಏನು ಆತ್ಮನಿಗೇನು ಆಗೋದಿಲ್ಲ ಅಷ್ಟೇ. ಇವೆಲ್ಲ ಗೊತ್ತಾಗ್ತಾ ಇರೋದು ಆತ್ಮನಿಗೆ. ಬಟ್ ಇನ್ನೂ ಒಂದು ಪ್ರಶ್ನೆ ತೆಗೆದ್ರೆ ಅದೂ ಕೂಡ ಸರಿ ಇಲ್ಲ ಅನ್ಸುತ್ತೆ. ಹಾವಿಗೆ ವಿಷ ಅಂತಂದ್ರೆ ಏನು ಹೇಳ್ಬೇಕು? ನಾವು ಕಂಡಿರೋ ಹಗ್ಗದಲ್ಲಿರೋ ಹಾವಿಗೆ ಇಲ್ವಲ್ಲ. ಹಾಗೆ ಆತ್ಮನ್ ಕಂಡಿದ್ದಾನೆ ಭ್ರಾಂತಿ ಅಂತಂದ್ರೆ ಇನ್ನೊಂದು ಅರ್ಥದಲ್ಲಿ ಆತ್ಮನ್ ಕೇಳ್ರಿ. ಏನಪ್ಪಾ ಕನಸ್ಕಂಡ್ ಕಂಡ್ಯಾನೇನು ಅಂತಂದ್ರೆ, ಕನಸಂದ್ರೆ ಏನು ಅಂತ ಕೇಳ್ತಾನೆ. ಎಲ್ಲ ಹೆಂಗಿದೆ ನೋಡ್ರಿ. ಅಧ್ಯಾರೋಪಣ ಸರ್, ಅಧ್ಯಾರೋಪಣ ಸರ್, ಇದು ಆತ್ಮನಿಗೆ ಅನ್ನೋದು ಅಧ್ಯಾರೋಪಣ ಸರ್. ಎಲ್ಲ ಅಧ್ಯಾರೋಪ. ಒಂದು ನಾವು ತಿಳ್ಕೊಳ್ದೆ ಇರುವಾಗ ಇದು ನನಗೆ ಅಂತ ತಗೋಬೇಕು. ಅಧ್ಯಾರೋಪದಿಂದಲೇ ಹೇಳೋದು. ಕೊನೆಗೆಲ್ಲ ಯಾಕೆ ಅಂತಂದ್ರೆ ಈ ಅವಿದ್ಯಾ ವಿದ್ಯೆ ಅನ್ನೋದು ಅನಾತ್ಮದಲ್ಲಿದೆ, ಇಲ್ಲಿ ಹೊರಗಡೆಗಿದೆ ಅದು. ಅದಕ್ಕೆ ನಾನಿವಾಗ ಮುಕ್ತನಾಗಿಲ್ಲ, ಮುಕ್ತನಾಗಬೇಕು ಅನ್ನೋದು ಹೊರಗಡೆ.
ನೀವು ಒಳಗಡೆ ಆತ್ಮನಲ್ಲಿ ಚಿಂತನೆ ಮಾಡಿದ್ರೆ ಅಲ್ಲಿ ವಿದ್ಯೆ ಪ್ರಶ್ನೆ ಇಲ್ಲ. ಅದಕ್ಕೆ ಅವನಿಗೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಅವನು ಯಾವತ್ ಕಂಡಿದ್ದಾನೆ ಅವಸ್ಥೆಗಳನ್ನ. ಸೂರ್ಯನ ಹತ್ರ ಹೋಗ್ಬಿಟ್ಟು ಕತ್ಲೆನ ನೋಡ್ದೇನಪ್ಪ ನೀನು ಅಂತಂದ್ರೆ ಅವನೇನಂತಾನೆ, ಹಾಗಂದ್ರೆ ಏನು ಅಂತ ಕೇಳ್ತಾನೆ. ಹೇಳುವಾಗ ಮತ್ತೆ ಹಿಂಗೆ ನಿಮ್ಮ ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ಬೇಕಲ್ಲ. ಅಲ್ಲ ಸ್ವಾಮಿ, ಎಚ್ಚರ ಕನಸು ಇವಿಲ್ದಿದ್ದಾಗ ಅದಿಲ್ಲ, ಅದಿಲ್ದಿದ್ದಾಗ ಇದಿಲ್ಲ ಅಂತ ಯಾರಿಂದ ಗೊತ್ತಾಯ್ತು? ನಾವು ಆತ್ಮ ಅಂತ ಫಸ್ಟ್ ತಗೊಂಡೋಗ್ತೀವಿ. ನಿಮ್ಮನ್ನ ಆತ್ಮದಲ್ಲಿ ನಿಲ್ಲಿಸ್ತೀವಿ. ಈ ಡೂಪ್ಲಿಕೇಟ್ ಐಗಳನ್ನ ಬಿಡಿಸಿ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತೀವಿ. ಅಲ್ಲಿ ನಿಂತ ಮೇಲೆ ಅದನ್ನೂ ಕೂಡ ಹೊಡೆದಾಕ್ತೀವಿ. ಇಷ್ಟೇಪ್ಪ. ಹೇಗೆ ಈ ಮುಷ್ಡೆ ಮೋರೆ ನಾನೇ ಅಂತ ಅನ್ಕೊಂಡಿದ್ದನ್ನ ಮಾಂಡಿಕ್ಯ ಮಂಜರಿ ಉಪನಿಷತ್ ಇದು ನೀನಲ್ಲ ಅಂತ ತೆಗೆದುಹಾಕಿ ಆ ಸಪ್ತಾಂಗ ಅಂತ ಹೇಳಿ, ಎಚ್ಚರದಲ್ಲಿ ವೈಶ್ವಾನರ ಅಂತ ಹೇಳಿ, ಕನಸಿನಲ್ಲಿ ತೈಜಸ ಅಂತ ಹೇಳಿ, ಇವನಿಗಿಂತ ಅವನ್ ದೊಡ್ಡದವನ್ ತೋರಿಸಿ ಇವನ್ ಹೊಡೆದಾಕಿದ್ರು. ಆಮೇಲೆ ಏನ್ ಮಾಡಿದ್ರು? ಅವನ್ನು ಹೊಡೆದಾಕಿದ್ರು. ಆಮೇಲೆ ಏನ್ ಮಾಡಿದ್ರು? 4ನೇ ತುರಿನಲ್ಲಿ ನಿಲ್ಸಿದ್ರು. ಹೋಗ್ಲಿ, ತುರಿಯ ಸತ್ವ 4 ಮಾಯಾ ಸಂಖ್ಯೆ ಅಂತ ಹೊಡೆದಾಕ್ಬಿಟ್ರು. ಎಲ್ಲ ಅಧ್ಯಾರೋಪ ಇರ್ಲಿ. ಒಟ್ಟಿನಲ್ಲಿ ನಾವು ನಿಂತ್ಕೊಳ್ಳೋದಕ್ಕೆ ಹಿಂಗೆ ಕರ್ಕೊಂಡು ಹೋಗ್ತಾರೆ. ಬೇರೆ ದಾರಿ ಇಲ್ಲ. ಬೇರೆ ದಾರಿ ಇಲ್ಲದೆ ಇರೋದ್ರಿಂದ ಹಂಗೆ ಹೋಗ್ಬೇಕು. ಒಟ್ಟಿನಲ್ಲಿ ಅಲ್ಲಿ ಇನ್ನೇನಾಯ್ತು? ಅದಕ್ಕೆ ಇಲ್ಲಿ ಒಂದು ಪ್ರಶ್ನೆ, ಇಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ಅಲ್ಲ ಸ್ವಾಮಿ, ಒಂದು ಮೋಟು ಮರ ಅಂತ ತಗೊಂಡ್ರೆ ಅವನು ಕತ್ಲೆನಲ್ಲಿ ಮೋಟು ಮರವನ್ನ ಮನುಷ್ಯ ಅಂತ ಮಾಡ್ಕೊಂಡ. ನಿಮಗೆ ಮೋಟು ಮರವೂ ಹೊರಗಡೆ ಸತ್ಯವಾಗಿರುತ್ತೆ, ಮರವೂ ಮನುಷ್ಯನೂ ಸತ್ಯವಾಗಿರ್ತಾನೆ. ಅವೆರಡು ಸತ್ಯವಾಗಿರುತ್ತಲ್ಲ ಅಲ್ಲಿ ಅಂತ ಇದೊಂದು ತರ್ತಾನ ಅವನು. ಹಾಗೆ ನೀವು ಮನುಷ್ಯನೂ ಇಲ್ಲ ಮರನೂ ಇಲ್ಲ ಅಂತ ಅಂದ್ಬಿಡ್ತೀರಲ್ಲ ಸ್ವಾಮಿ, ಅದಂಗೆ ಅಂತ ಅವನು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ. ಮೊದಲು ಭ್ರಾಂತಿ, ಆ ಜ್ಞಾನದಿಂದ ಅದು ಹೋಯ್ತು, ಹಿಂಗೆಲ್ಲ ಹೇಳ್ತೀವಲ್ಲ. ಅಟ್ಲೀಸ್ಟ್ ಅಲ್ಲಾದ್ರೂ ಸತ್ಯವಾಗಿರೋದು ಇದೆಯಲ್ಲ. ಈಗ ನೀವು ಇಲ್ಲಿ ದೃಷ್ಟಾಂತದಲ್ಲಿ ಹಗ್ಗಾಂತದಲ್ಲಿ ಹಾವು ಅಂತ ತಿಳ್ಕೊಂಡಿರೋದ್ರಲ್ಲಿ ವಿಷ ಇಲ್ಲ ಹಾಗೆಲ್ಲ ಅಂದ್ಬಿಟ್ರೆ, ಆದ್ರೆ ನಿಜವಾಗ್ಲೂ ಒಂದು ಹಾವು ಅನ್ನೋದು ಸತ್ಯವಾಗಿದೆ. ಬೇರೆ ಕಡೆ ಕಾಡಿನಲ್ಲೋ ಹುತ್ತದಲ್ಲ ಅದಕ್ಕೆ ವಿಷ ಇದೆಯಲ್ಲ. ಹಗ್ಗ ಅನ್ನೋದು ಒಂದು ಸತ್ಯವಾಗಿದೆ, ಅದನ್ನು ಕೂಡ ನೇಣಾಕೋಬಹುದು, ಎಲ್ಲ ಮಾಡ್ಕೋಬಹುದು. ಅದರಿಂದ ಹಂಗೇನೋ ಒಂದು ತಗೊಂಡ್ಬರ್ತಾವ ನಾವು. ಹೀಗೆ ಆದ್ದರಿಂದ ಇದು ಮೊದಲು ಭ್ರಾಂತಿ, ಆಮೇಲೆ ಅದು ಬಾಧೆಯಾಗಿ ಸರಿಯಾದ ಜ್ಞಾನ ಎಂಬ ವಿಭಾಗವಾಗೋದ್ರು ಹೇಗೆ ಅಂತ ಪ್ರಶ್ನೆ ಕೇಳ್ತಾನೆ. 2 ವಸ್ತುಗಳಲ್ಲೂ ತೋರುವ ಇಂದ್ರಿಯಗಳು, ಈ ಜೀವಪ್ಪನಿಂದ ಹೊರಗಡೆ ಅವನು ಉಪಯೋಗಿಸೋ ಕರಣಗಳಿಂದ ಹೊರಗಡೆ ಇರೋ ವಿಷಯಗಳು, ಈವನ್ ಇನ್ಕ್ಲೂಡಿಂಗ್ ಅವಸ್ಥೆ, ಎಲ್ಲವೂ ಸುಳ್ಳು. ಇಲ್ಲದೆ ಇರೋದು ಹುಸಿ. ಮತ್ತು ಹಿಂಗಿದ್ರು ಇದಾದ್ರೂ ಹೇಗೆ ಹೊಂದ್ಗಡೆ ಆಗ್ಬೇಕು ಅಂದ್ರೆ, ಹೀಗೆ ಕನಸನ್ನ ನೆನೆಸ್ಕೊಂಡು ಎಚ್ಚರ ಕನಸುಗಳೆರಡು ಮಿಥ್ಯೆ ಅಂತ ನಿಶ್ಚಯಿಸುವುದಕ್ಕೆ ಸ್ಮೃತಿ ಜ್ಞಾನ ಅಂತ ಅಂತೀವಿ. ಅಂದ್ರೆ ಈಗ ನಾನು ಕನಸಿನಲ್ಲಿದ್ದಾಗ ಅದು ಸತ್ಯ, ಬಿಟ್ಬಿಡಿ, ಎಚ್ಚರಕ್ಕೆ ಬರ್ತೀನಿ. ಬಂದಿದ್ದ ತಕ್ಷಣ ಟಕ್ ಅಂತ ಎಚ್ಚರ ಆಯ್ತು, ಎಚ್ಚರಕ್ಕೆ ಬಂದ್ಬಿಡಿ. ನಾನು ಈಗ ಸ್ಮೃತಿ, ಆ ಕನಸಿನಲ್ಲಿ ಆಗಿದ್ದನ್ನ ನೆನೆಸ್ಕೊಂಡು, ಸ್ಮೃತಿ ಅಲ್ವಾ, ಸ್ಮೃತಿ ಮತ್ತೆ ಜ್ಞಾನ. ಇಲ್ಲಿ ಎಚ್ಚರಕ್ಕೆ ಬಂದಾಗ ಎಚ್ಚರದ ಜ್ಞಾನದಿಂದ ಅದು ಸ್ಮೃತಿ ಅಂತ ಇಟ್ಕೊಂಡು ಅದು ನಾನು ಸುಳ್ಳು ಅಂತ ಹೊಡೆದಾಕ್ತೀನಿ. ಭ್ರಾಂತಿ, ಅದು ಇಲ್ಲ ಅಂತ ಹೇಳ್ತೀನಿ. ಹೀಗೆ ಇವುಗಳನ್ನ ತಿಳ್ಕೊಂಡವನು ಯಾರು? ಆತ್ಮನೇ ಅಂತ ಈಗ ಸ್ವಲ್ಪ ತಗೊಂಡ್ಬರ್ತಾರೆ ಒಳಕ್ಕೆ. ಜ್ಞಾತೃ ಒಬ್ಬನು ಬೇಕು. ಜ್ಞಾತೃ ಕನಸ್ನವನು ಎಚ್ಚರಕ್ಕೆ ಬಂದಿಲ್ಲ. ಯಾಕೆ? ಕನಸು ಕಂಡು ಎಚ್ಚರದಲ್ಲಿ ತಿಳಿಸ್ಬೇಕಾದ್ರೆ ಎಚ್ಚರಕ್ಕೆ ಬರಲಿಲ್ಲ. ಇವಾಗ ಯಾರು ಹೇಳ್ತಾ ಇರೋದು? ಕನಸಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಎಚ್ಚರದ ಜನಕ ಮಹಾರಾಜ. ಅವನು ಕನಸ್ಗೆ ಹೋಗ್ಲಿಲ್ಲ, ಕಂಡಿಲ್ಲ.
ಮತ್ತು ಇದನ್ನು ಏನಪ್ಪ ಈ ಥರ ಪೀಕ್ಲಾಟ ಆಯ್ತಲ್ಲ ಅಂದಾಗ ಆತ್ಮನೇ ಎರಡು ವಸ್ತುಗಳಲ್ಲಿ ಇದ್ದಾನೆ. ಎರಡಕ್ಕೂ ಕಾಮನ್ ಫ್ಯಾಕ್ಟರ್ ಆಗಿ ಯಾರೋ ಒಬ್ಬ ಇರಬೇಕು. ಇಲ್ಲಿ ಕನಸನ್ನು ಕಂಡು ಎಚ್ಚರಕ್ಕೆ ಬಂದು ತಿಳಿಸುವಂಥವನೊಬ್ಬ ಬೇಕು. ಅದಕ್ಕೆ ಅವನೇನು ಮಾಡ್ತಾನೆ, ಎರಡರಲ್ಲೂ ಆತ್ಮನಿದ್ದಾನೆ, ಮೂರರಲ್ಲೂ ಆತ್ಮನಿದ್ದಾನೆ, ಅವನು ಸಮವಾಗೇ ಇದ್ದಾನೆ. ಕನಸನ್ನು ಕಂಡವನು ಅವನೇನು ಮಾಡ್ದ, ಎಚ್ಚರಕ್ಕೆ ಬಂದಾಗ ಜನಕ ಮಹಾರಾಜನ ವೇಷ ಹಾಕ್ಕೊಂಡು ಈ ಜನಕ ಮಹಾರಾಜನ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಬಾಯನ್ನು ಉಪಯೋಗಿಸ್ಕೊಂಡು ಹೊರಪಡಿಸ್ತಾ ಇದ್ದಾನೆ ಅನ್ನೋದು ಅಲ್ಲಿ ಕರ್ಕೊಂಡ್ಬರ್ತಾರೆ ನಮ್ಮನ್ನು. ಅಲ್ಲಿಗೆ ನಮಗೆ ಇವನ್ನೆಲ್ಲ ಬಿಟ್ಟು ಆತ್ಮನಲ್ಲಿ ಸ್ಟ್ಯಾಂಡ್ ಪಾಯಿಂಟ್ ತಗೊಳ್ಳೋದಕ್ಕೆ ಒಂದು ಅವಕಾಶ. ಸೊ ಅಲ್ಲಿಗೆ 12ನೇ ಮಂತ್ರದಲ್ಲಿ ಇಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ಏನಂತ 12ನೇ ಮಂತ್ರದಲ್ಲಿ, ಕಲ್ಪಯತ್ಯಾತ್ಮನ್ಯ ಆತ್ಮಾನಮಾತ್ಮದೇವಂ ಸ್ವಮಾಯಯ ಸ ಏವ ಬುದ್ಧ್ಯತೆ ಭೇದಾನಿತಿ ಅಲ್ಲ ಸ ಏವ ಬುದ್ಧ್ಯತೆ ಭೇದಾನಿತಿ ವೇದಾಂತ ನಿಶ್ಚಯ. 12ನೇ ಮಂತ್ರದಲ್ಲಿ ನೋಡ್ರಿ, ಇಲ್ಲಿ ಯಾರು ಎಚ್ಚರದ ಜನಕ ಮಹಾರಾಜ ಕಂಡಿಲ್ಲ, ಕನಸಿನ ಭಿಕ್ಷುಕ ಕಂಡಿಲ್ಲ ಅಂದಾಗ ಇದಕ್ಕೆ ಉತ್ತರ ಸಿಗ್ತಾ ಇದ್ದಾನೆ. ನಮ್ಮ ಅಪ್ಪನಪ್ಪ ಎಚ್ಚರದ ಜನಕ ಮಹಾರಾಜ ಅವರಪ್ಪ, ಕನಸಿನ ಭಿಕ್ಷುಕನವರ ಅಪ್ಪ. ಯಾರವನು? ದೇವನಾದ ಆತ್ಮನೇ. ತನ್ನ ಮಾಯೆಯಿಂದಲೇ ತನ್ನನ್ನೇ ತಾನು ಕಲ್ಪಿಸುತ್ತಾನೆ. ಹಗ್ಗವೇ ತನ್ನ ಮಾಯೆಯಿಂದ ಹಾವಾಗಿ ತೋರ್ಕೊತಾ ಇದೆ. ಮುಗಿದೋಯ್ತು. ಆತ್ಮನೇ ತನ್ನ ಮಾಯೆಯಿಂದ ಗಾಢನಿದ್ರೆಯಾಗಿ, ಎಚ್ಚರವಾಗಿ, ಕನಸಾಗಿ ಅದ್ರ ಒಳಗಡೆ ಇರೋ ಅರ್ಧ ಡಜನ್ನಾಗಿ ತೋರ್ಕೊತಾ ಇದ್ದಾನೆ. ಆತ್ಮನೇ ಭೇದಗಳನ್ನು ಅರಿಯುತ್ತಾನೆ. ಈ ಎಚ್ಚರ ಕನಸುಗಳು ಎರಡು ಸಮವಾಗಿದೆ, ಈ ಭೇದಗಳು ಮತ್ತು ಇವೆರಡು ನಿದ್ದೆಯಲ್ಲಿರೋಲ್ಲ ಅನ್ನೋದೆಲ್ಲ ಆತ್ಮನೇ ಅರಿತಾ ಇರ್ತಾನೆ ಅಂತ ಹೇಳೋದು ವೇದಾಂತ ಹೇಳ್ತಾರೆ. ವೇದಾಂತದ ನಿಶ್ಚಯ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ನೋಡ್ರಿ. ಆದ್ದರಿಂದ ಸ್ಥಾನಗಳೆರಡು ಹುಸಿ ಅನ್ನೋದು ಆಗಮದಿಂದಲೇ ಬಂದಿದೆ. ನಮಗೆ ವೇದಗಳು ತಿಳಿಸ್ತಾ ಇದ್ರೆ ತಿಳಿಸ್ಕೊಳಕ್ ಬರಲ್ಲ. ಅದಕ್ಕೆ ಶಾಸ್ತ್ರ ಗುರು ಹಿಡ್ಕೋಬೇಕು. ಇವು ಅದರಿಂದನೇ ತಿಳಿಬೇಕು. ನಾವು ಯಾವುದಾದ್ರೂ ಒಂದು ತರ್ಕ ಉಪಯೋಗಿಸಿ, ಕುತರ್ಕನೋ ಜಲ್ಪತರ್ಕನೋ ಉಪಯೋಗಿಸಿ ಈ ಎರಡವಸ್ಥೆಗಳನ್ನ ಹುಸಿ ಅಂತ ನಾವೇನು ಹೇಳ್ತಾ ಇಲ್ಲ. ಮತ್ತೆ ಹಿಂಗೆ ಅನುಭವಕ್ಕೊಂದು ಹಾಕಿ ತೋರಿಸಿ ಹೇಳ್ತಾ ಇದ್ದೀವಿ ನಿಮಗೆ. ಆಗಮದಿಂದ ಶಾಸ್ತ್ರವೂ ಹೇಳಿದೆ. ಶಾಸ್ತ್ರ ಹೇಳಿದೆ ಅಂತ ಮಾತ್ರ ನಂಬೇಕೇನು? ಶಾಸ್ತ್ರ ಹೇಳುತ್ತೆ ಬೆಂಕಿ ತಣ್ಣಗಿದೆ ಅಂತ, ನಂಬ್ತೀರೇನು? ಇಲ್ಲ. ಅದಕ್ಕೋಸ್ಕರ ಗಿಣಿ ಹೇಳಿ ಬೆಂಕಿ ಸುಡುತ್ತೆ ಅಂದರೆ ಎಲ್ಲರೂ ಒಪ್ಪಬೇಕು. ಹಾಗೆ ಅನುಭವದಿಂದ ತೋರಿಸುತ್ತೆ, ಮತ್ತೆ ಯುಕ್ತಿ ಕೂಡ ಉಪಯೋಗಿಸುತ್ತೆ. ಎಂಥ ಯುಕ್ತಿ? ಅನುಭವ ಗಮ್ಯವಾದ ಯುಕ್ತಿ ಉಪಯೋಗಿಸ್ಕೊಂಡು ತೋರಿಸ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ವೈಶ್ವಾನರ ತೈಜಸ ಇಬ್ಬರಿಗೂ ಈಕ್ವಲ್ ಆಗಿ ಸಪ್ತಾಂಗ ಏಕೋನಂಶತಿ ಮುಖ ಅಂತ ಹೇಳಿದೆಯೇ ಇಲ್ವೋ? ಇಬ್ಬರಿಗೂ ಒಂದೇ ತರ ಇದೆ. ಆದ್ದರಿಂದ ಇಬ್ರು ಅನಿತ್ಯವೇ, ತೋರಿ ಹಾರೋರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆದ್ದರಿಂದ ಈ ಉಪಾಧಿಗಳಿಗೂ ಎಕ್ಸ್ಟ್ರಾ ಫಿಟ್ಟಿಂಗ್, ಎಕ್ಸ್ಟ್ರಾ ಇದು. ಹೇಗೆ ರಾಜ್ಕುಮಾರ ಗ್ರೀನ್ ರೂಮ್ಗೆ ಹೋಗಿದ ತಕ್ಷಣ ಆ ವೀರಪ್ಪನ ವೇಷವನ್ನು ಹಾಕುವಂತ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಉಪಾಧಿ, ಅದನ್ನು ಬಿಟ್ಟರೆ ಆಯ್ತು, ಅವನೇ ರಾಜ್ಕುಮಾರ್. ಹಾಗೆ ನಾವು ಈ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಬಿಟ್ರೆ ಆತ್ಮನೇ ವೇಷ ಹಾಕೊಂಡಿರೋದು, ಮುಗಿದೋಯ್ತು. ಆದರೆ ಈ ಉಪಾಧಿಗಳು ಒಂದೊಂದರಲ್ಲೂ ಒಂಥರ, ಎರಡು ಉಪಾಧಿಗಳೇ, ಆ ಎರಡನ್ನು ಬಿಟ್ಬಿಡ್ರಿ ಅಷ್ಟೇ. ಆದ್ದರಿಂದ ಆಗಮಾನುಸಾರವಾಗಿ ನೋಡಿದರೆ ಎಚ್ಚರವೆಂದು ಕನಸೆಂದು ನಾವು ವ್ಯವಹರಿಸುತ್ತಿರುವ ಅವಸ್ಥೆಗಳೆರಡೂ ಒಂದೇ ಬಗೆಯ ಅನುಭವಕ್ಕೆ ಬರ್ತಾ ಇದೆ. ಅಲ್ಲಿಗೆ
ನೀವು ಮೊದಲು ಹೇಳ್ತಾ ಇದ್ದೀರಲ್ಲ, ಸ್ವಾಮಿ ಎಚ್ಚರ ತುಂಬ ಮುಖ್ಯ, ಕನಸು ಸುಳ್ಳು, ನಿದ್ದೆ ಬರೀ ವೇಸ್ಟ್ ಅಂತ. ಹಂಗೆ ತಕ್ಕಡಿ ಹಾಕಿ ತೂಕ ಹಾಕಿದ್ರೆ ಎಚ್ಚರ ಎಷ್ಟು ಸತ್ಯವೋ ಕನಸು ಅಷ್ಟೇ ಸತ್ಯ. ಕನಸನ್ನು ಕಾಣ್ತಾ ಇರೋವಾಗ ಅಷ್ಟೇ ಸತ್ಯ. ಎದ್ದಿದ ತಕ್ಷಣ ನೀವು ಕನಸನ್ನ ಹೇಗೆ ಸುಳ್ಳು ಅಂತ ಹೇಳ್ತೀರೋ, ನೀವು ಕನಸಿನಲ್ಲಿದ್ದಾಗ ಎಚ್ಚರವು ಅಷ್ಟೇ ಸುಳ್ಳು. ಆದ್ದರಿಂದ ಎರಡು ಸಮ. ಅಂದ್ರೆ ಏನು? ಕನಸೆಷ್ಟು ಸುಳ್ಳು ಅಂತ ನೀವೇ ಡಿಸೈಡ್ ಮಾಡ್ತೀರೋ, ಎಚ್ಚರವು ಅಷ್ಟೇ ಸುಳ್ಳು. ಮುಗಿದೋಯ್ತು. ಕ್ಯಾಲ್ಕುಲೇಷನ್ ಇದು. ಹೆಚ್ಚು ಕಡಿಮೆ ಬರಲ್ಲ. 2 + 2 4 ಹೇಗಿದೆ ನೋಡ್ರಿ. ಹೆಚ್ಚು ಕಡಿಮೆ ಬರುತ್ತಾ? ನೀವು ಎಲ್ಲೇ ಕೇಳ್ಕೊಡ್ರಿ. 2 + 2 4. ಹಾಗೆ 4 × 4 16. ಪ್ರಪಂಚದಲ್ಲಿ ಯಾವ ಮೂಲೆಗೆ ಬೇಕಾದ್ರೂ ಯಾರನ್ನ ಬೇಕಾದ್ರೂ ಕೇಳಿ, ಸ್ವಲ್ಪ ಕ್ಯಾಲ್ಕುಲೇಷನ್ ಬರೋ ಕರೆಕ್ಟಾಗಿ ಹೇಳ್ತಾರೆ ಅಲ್ವಾ? ಇದಾದ್ರೂ ಅಕಸ್ಮಾತ್ ಅವನು ಗೊತ್ತಿದೆಯೋ ಅಲ್ವೋ, ಮೊಗ್ಗಿ ಗೊತ್ತಿರಬೇಕು. ನಿನ್ನೆ ಒಂದು ಹೋಟ್ಲ್ಗೆ ಹೋಗಿದ್ವಿ, ಸಾತ್ವಿಕ್ ಹೋಟ್ಲ್ ಅಂತ. ಅದಕ್ಕೆ ಪ್ರವಚನ ಇರಲಿಲ್ಲ. ನಾನು ಮಿಸಸ್ನೆಲ್ಲ ಇದಕ್ಕೆ ಕರ್ಕೊಂಡಿದ್ವಿ. ಅದು ಒಂದು ಇದು ಕರ್ಕೊಂಡು ಹೋದಾಗ ಯಾವುದೋ ಸಾತ್ವಿಕ್ ಹೋಟೆಲ್ ಅಂತ. ಅಲ್ಲಿ ಹೋದರೆ ಒಬ್ಬಳು ನಪುಂಸಕಳು ಅಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದ. ನಂಗೆ ನೋಡಿ ತುಂಬ ಖುಷಿ ಆಯಿತು, ಸಂತೋಷ ಆಯಿತು. ಇವರೆಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ಗಳು ಅವನು ಕರೆದು ಮಾತಾಡಿ ಎಲ್ಲ ಮಾಡಿದೆ. ಅವನು ಫಸ್ಟ್ ಹೇಳಿದ್ದು ನನಗೆ, ಸರ್ ನಾನು ಬಸ್ ಸ್ಟ್ಯಾಂಡ್ಗಳ ಹತ್ರ ಅಥವಾ ಸಿಗ್ನಲ್ ಹತ್ರ ಭಿಕ್ಷೆ ತಕ್ಕ ಹೋಗಲಿಲ್ಲ ಸರ್ ಅಂತ. ನಂಗೆ ತುಂಬ ಖುಷಿ ಆಗುತ್ತೆ. ಎಷ್ಟು ಜನ ಅವ್ರು ನಿಂತ್ಕೊಂತಾರೆ. ನನ್ನ ಮಿಸಸ್ ಅಂತೂ ಒಂದು ಪೈಸಾ ಕೊಡಿಸಲ್ಲ. ಅವ್ರು ಇಲ್ದಿದ್ದಾಗ ಕಾಣದೇ ಇದ್ದಂಗೆ 10 ರೂಪಾಯಿ ಕೊಟ್ಬಿಡ್ತೀನಿ, 10 20 ಕಡೆ ಕೊಟ್ಬಿಡ್ತಾರೆ. ಅವ್ರಿಗೆ ಮೇಕಪ್, ನನ್ನ ಮಿಸಸ್ ಹೇಳೋದು, ಅವ್ರು ಹಾಕ್ಕೊಂಡಿರೋ ಆ ಮೇಕಪ್ಪು, ಲಿಪ್ಸ್ಟಿಕ್ಕು, ಆ ಸೀರೆ, ಆ ಪೌಡ್ರು, ಆ ಜೇಡೆ, ಆ ಬಟ್ಟೆ ಏನಿದೆ ಅವ್ರಿಗೆ ಯಾಕೆ ಕೊಡ್ತೀರಿ ನೀವು ಅಂತ. ಹೇಗಿದೆ ನೋಡ್ರಿ. ನಮ್ಮ ಗೌರ್ಮೆಂಟ್ನಲ್ಲಿ ಅವ್ರಿಗೆಲ್ಲ ಕೆಲಸ ಕೊಡ್ತಾರೆ, ಯಾರು ಹೋಗೋದಿಲ್ಲ, ಸೋಂಬೇರಿಗಳು ಎಲ್ಲ ವೇಶ್ಯರೇನೋ ಆಗ್ಬಿಡ್ತಾರೆ ಇವರು. ಅವ್ರ ಜೀವನ ಚರಿತ್ರೆ ನೋಡಿದ್ರೆ ಈ ಥರ ಇದೆ. ಏನಾದರೂ ಇರಲಿ, ಯಾಕೆ ಹೇಳಕ್ಕೆ ಬಂದೆ ಇದು? ಯಾಕೆ ಹೇಳಕ್ಕೆ ಬಂದೆ? ಸಾತ್ವಿಕವಾದ ಹೋಟ್ಲು ಅಂತೆಲ್ಲ ಹೋಗಿ ಕೇರ ಆಗ್ತಾ ಇದೆ. ಯಾಕೆ ಹೇಳಕ್ ಹೋದೆ ನಮ್ಮ ಇದ್ರ ವಿಚಾರ ಯಾಕೆ ಹೇಳಕ್ ಹೋದೆ ಇಲ್ಲಿ? ಸಂಜೆ ಪ್ರವಚನ ಇರ್ಲಿಲ್ಲ ಅಂತ ಹೇಳಕ್ಕೆ. ಅದು ಸರಿ, ಅದಕ್ಕೋಸ್ಕರ ಹೋಗಿದ್ದೇ ಇರ್ಲಿಲ್ಲ. ಬಟ್ ಈ ಸಾತ್ವಿಕದ್ದು ಹೋಟ್ಲ್ ಅಂತ ಯಾಕೆ ಹೇಳಕ್ ಹೋದೆ? ಏನೋ ಬಿಡಿ, ಇಲ್ಲಿ ಬರೋಣ. ನೋಡ್ರಿ ಹೆಂಗ್ ಮರ್ತೋಗುತ್ತೆ. ವಯಸ್ಸಾದ್ಮೇಲೆ ರೂಮಿಗೆ ಬಂದಿರ್ತೀವಿ, ಯಾಕೆ ಬಂದ್ವಿ ಅಂತ ತಿರ್ಗ ಕೇಳ್ಕೋಬೇಕ. ಆಮೇಲೆ ತಿರ್ಗ ಹೊರಗಡೆ ಹೋಗಿ ಯೋಚನೆ ಮಾಡ್ಕೊಂಡು, ಅಯ್ಯೋ ಟವಲ್ ಬೇಕಾಗಿ ಟವಲ್ ಹುಡ್ತಾ ಇದ್ದೀನಿ, ತಿರ್ಗ ಬರ್ಬೇಕು ಇನ್ನೊಂದ್ಸರಿ. ಹಿಂಗಾಗಿದೆ ಇವಾಗ. ಇರ್ಲಿ, ಕಣ್ಣೇನೋ ಸೇರೋಯ್ತು. ಇವಾಗ ಏನು ಕನ್ನಡಕ ಬೇಕಾಗಿಲ್ಲ, ನಿಮಗೇನು ಯೋಚನೆ ಮಾಡ್ಬೇಕಾಗಿಲ್ಲ. ಎಲ್ಲ ಸ್ಪೇರ್ ಪಾರ್ಟ್ಸ್. ಕಿವಿ ಅದಕ್ಕೊಂದು ಮಿಷನ್ ಹಾಕೊಂಡ್ಬಿಟ್ರೆ ಆಗೋಯ್ತು. ಇನ್ನೇನು, ಹಾರ್ಟು ಚೇಂಜ್ ಮಾಡ್ಕೊ, ಹೊಸ ಹಾರ್ಟ್ ಹಾಕೊಂಡ್ಬಿಟ್ರೆ ಆಗೋಯ್ತು. 20 ವರ್ಷದ ಹಾರ್ಟ್ ಆಗಿಬಿಡುತ್ತೆ. ಇನ್ನೇನು ಬೇಕಾದೀಗ. ನೆನಪು ಅದಕ್ಕೂ ಅಷ್ಟೇ, ಏನು ಬೇಕಾದ್ರೂ ಮಾಡ್ಕೋಬೋದು. ಇಲ್ಲ ಅಲ್ಲಿ ಏನಾಯ್ತು? ಯಾತಿಗೆ ಹೇಳಿದೆ ಅಂತಂದ್ರೆ, ಹಾಗೆ ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ. ಕಷ್ಟಪಟ್ಟು ದುಡಿಬೇಕು, ದುಡಿದ್ರೆ ಯಾರಿಗೆ ಬೇಕಾದ್ರೂ ಆಗುತ್ತೆ. ಹಾಗೆ ನಾನು ಸಂತೋಷ ಆಗಿ 1000 ರೂಪಾಯಿ ಕೊಟ್ಬಿಟ್ಟೆ. ನೀನು ಹಿಂಗೆ ದುಡಿ, ಧರ್ಮದಿಂದ ನಡ್ಕೊ, ಸುಳ್ಳು ಹೇಳಬೇಡ, ಮೋಸ ವಂಚನೆ ಮಾಡಬೇಡ, ಮತ್ತೆ ನೀನು ನ್ಯಾಯವಾಗಿ ನಡ್ಕೊ, 3 ಹೊತ್ತು ರಾಮ ಅಂತಾರೆ, ಆ ದೇವರು ಕಾಪಾಡ್ತಾರೆ ಅಂತ ಅವನಿಗೆ ಹೇಳಿದೆ. ಕೊನೆಗೆ ಅವನು ನನ್ನ ತಮ್ಮ ಸರ್, ಕುಡ್ದು ಸತ್ತೋಗ್ಬಿಟ್ಟೆ ಸರ್ ಅಂದ. ನೀನು ಕುಡಿತೀಯ ಅಂದೆ. ಇಲ್ಲ ಸರ್, ನನಗೇನೇನೂ ಇಲ್ಲ ಅಂತಂದ. ಹಾಗೆ ನನ್ನ ತಂಗಿ ಅವರ ನಮ್ಮ ತಮ್ಮನ ಹೆಂಡತಿ ಇದ್ದಾಳೆ, 2 ಮಕ್ಕಳಿದ್ದಾಳೆ, ಕೆಲಸ ಇಲ್ಲ. ನೀವೇನಾದರೂ ಕೆಲಸ ಕೊಟ್ಟರೆ ನಮ್ಮ ಆಶ್ರಮದಲ್ಲಿ ನೋಡ್ತೀನಿ ಅಂತ ಹೇಳಿದೆ. ಫೋನ್ ನಂಬರ್ ಎಲ್ಲ ಕೊಟ್ಕೊಂಡೆ. ಇರಲಿ, ಯಾಕೆ ಹೇಳ್ತೀನಿ ಅಂತಂದರೆ,
ಎಂತೆಂಥ ಕಡೆ ಎಂತೆಂಥವರು ಇರ್ತಾರೆ. ಅವ್ರಿಗೆ ಸ್ವಲ್ಪ ಧೈರ್ಯ, ಅವ್ರಿಗೆ ಸ್ವಲ್ಪ ಸಮಾಧಾನ ಹೇಳಿ, ನಿಂಗೇನು ಬೇಕಾದ್ರೂ ನೀನು ಫೋನ್ ಮಾಡಿ ಬಾ, ದೇವರು ನಿನ್ಗೆ ಯಾವಾಗಲೂ ಸಹಾಯ ಮಾಡ್ತಾರೆ ಅಂತೆಲ್ಲ ಹೇಳಿ ಹೀಗೆ ಪ್ರೋತ್ಸಾಹ ಮಾಡಬೇಕಷ್ಟೇ ಜನಗಳಿಗೆ. ನಾವು ಮಾಡಬೇಕಾಗಿ ಇಲ್ಲಿ ಶಾಸ್ತ್ರದಿಂದಲೂ ಆಗಮಾನುಭವದಿಂದಲೂ ಅನುಭವದಿಂದಲೂ ಆ ಶಾಸ್ತ್ರಯುಕ್ತವಾದ ತರ್ಕದಿಂದಲೂ ಇವುಗಳನ್ನೆಲ್ಲ ನಾವು ವಿಚಾರ ಮಾಡಿದಾಗ ಎರಡು ಅವಸ್ಥೆಗಳಲ್ಲಿಯೂ ತನ್ನ ಕರಣಗಳಿಗೆ ಪ್ರಪಂಚವು ಗೋಚರವಾಗುವುದೆಂದು ಅಲ್ಲಿರುವ ಪ್ರಮಾತ್ರವು ಬರೆಯುತ್ತಿರುತ್ತಾನೆ. ಹೊರಗೆ ಇರುವ ಭಾವಗಳು ಸತ್ತು ಇರತಕ್ಕವು, ಒಳಗೆ ಕಲ್ಪಿತವುಗಳು ಅಸತ್ತು ಎಂದು ತಿಳಿತಾ ಇರ್ತಾನೆ. ಇದು ಹಿಂದೆ ಕೂಡ ಹೇಳಿದ್ರು. ನಾವೇನ್ ಮಾಡ್ಕೊಂಡ್ಬಿಡ್ತೀವಿ ನೋಡ್ರಿ, ಈ ಎಚ್ಚರದಲ್ಲೂ ಕನಸಿನಲ್ಲೂ ಎರಡಕ್ಕೂ ಸಮಾನವಾಗಿದೆ. ಅದು ಹಿಂದೆನೇ ಹೇಳಿದೆ ನಾನು. ಏನು ಸಮಾನವಾಗಿರೋದು? ಈಗ ನಾನು ಫಾರ್ ಎಕ್ಸಾಂಪಲ್ ಎಚ್ಚರದಲ್ಲಿದ್ದೀನಿ, ಇಂದ್ರಿಯಗಳಿಂದ ನೋಡಿದ್ರೆ ವಸ್ತುಗಳು ಕಾಣುತ್ತೆ, ಇವು ಸತ್ಯವಾಗಿದೆ. ನಾನಿವಾಗ ಒಳಗಡೆಗೆ ಹೋಗಿ ಕಣ್ಣು ಮುಚ್ಕೊಂಡು ಗಾಳಿ ಗೊಬ್ಬರ ಕಟ್ತೀನಿ, ಹಗಲ್ಗನಸು ಕಾಣ್ತೀನಿ. ಅವು ಸತ್ಯನಾ? ಇಲ್ಲ, ಅವು ಸತ್ಯ ಇಲ್ಲ. ಆದರೆ ಇಂದ್ರಿಯಗಳಿಂದ ನೋಡೋ ವಸ್ತುಗಳು ಸತ್ಯವಾಗಿದೆ. ಈಗ ಅದೇ ರೀತಿ ಕನಸ್ಕೋದಾಗ ಕನಸಿನಲ್ಲೂ ಹಾಗೆ ಮಾಡ್ತೀನಿ, ಒಳಗೆ ಹೊರಗೆ. ಹೊರಗಡೆದು ಸತ್ಯ, ಒಳಗಿಂದು ಸತ್ಯ ಅಲ್ಲ ಅಂತ. ಇದು ಎರಡಕ್ಕೂ ಸಮಾನವಾಗಿದೆ ಅಂತ ಅಲ್ಲಿ ಹಿಂದೆ ಒಂದು ಇದು ಹೇಳ್ಕೊಂಬಂದಿದ್ರು. ಮತ್ತೆ ಈ ಅವಸ್ಥೆಗಳು ಒಂದಿದ್ದಾಗ ಇನ್ನೊಂದಿರಲ್ಲ, ಎಲ್ಲರ ಅನುಭವದಲ್ಲೂ ಇದೆ. ನಾನು ಕನಸಿಂದ ಎಚ್ಚೆತ್ತೇನು, ಕನಸು ಸುಳ್ಳು, ಎಚ್ಚರವು ಸತ್ಯ ಅಂತ ಹಂಗೆ ಹೇಳ್ತಾ ಇದ್ರು. ಅದು ಒಳಗಿಂದು ಸುಳ್ಳು, ಇದು ಸತ್ಯ ಹೊರಗಿಂದು. ಎರಡರಲ್ಲೂ ಹಂಗೆ ಆಗುತ್ತೆ. ಇಲ್ಲೂ ಹಂಗೆ ಮಾಡ್ತಾ ಇರ್ತೀವಿ ನೋಡ್ರಿ, ಹಿಂಗೆಲ್ಲ ಮಾಡ್ಕೊಂಡ್ ಬರ್ತಾ ಇರ್ತೀವಿ. ಎಚ್ಚರದಲ್ಲಿರೋ ಪ್ರಮಾತ್ರವು ಜನಕ ಮಹಾರಾಜ ಕನಸಿಗೆ ಬರಲ್ಲ, ಕನಸಿನಲ್ಲಿರೋ ಭಿಕ್ಷುಕ ಇಲ್ಲಿಗೆ ಬರಲ್ಲ. ಇವರಿಬ್ರು ನಿದ್ದೆಯಲ್ಲಿರಲ್ಲ ಅಂತ ಯಾರು ಗೊತ್ತಾಯ್ತು? ಹಿಡ್ಕೊಂಡು ಅವನೇ ನಮ್ಮಪ್ಪ. ಆದ್ದರಿಂದ ಎರಡು ವಸ್ತುಗಳನ್ನು ಪ್ರಮಾತೃಗಿಂತ ವಿಲಕ್ಷಣವಾಗಿರುವ ಸಾಕ್ಷಿಯೇ ಬೆಳಗಿದನೆಂದು ಅವನೇ ಬೆಳಗ್ತಾ ಇರೋದು. ಆದ್ದರಿಂದ ಆ ಸಾಕ್ಷಿ ಈ ಎರಡು ಪ್ರಮಾತೃಗಳನ್ನ ಉಪಯೋಗಿಸ್ಕೊಂಡು ಹೊರಗಡೆ ಇರೋ ಪ್ರಪಂಚವನ್ನ ಬೆಳಗ್ತಾ ಇರ್ತಾನೆ. ಮುಗ್ದಾಯ್ತು. ಯಾಕೆ ಏನು ಹೇಳಕ್ ಬಂದ್ರು? ಎರಡು ಸ್ಥಾನಗಳು ಹುಸಿಯೇ ಅನ್ನೋದು ಆಗಮದಿಂದ ತೋರಿಸ್ಕೊಟ್ರು ಅನ್ನೋದೇ ಹೇಳ್ತಾ ಇದ್ದಾರೆ. ಜೊತೆಗೆ ಅನುಭವ ಪ್ಲಸ್ ತರ್ಕ, ಅನುಭವ ಗಮ್ಯ ತರ್ಕ. ಅಲ್ಲಿಗೆ ಆತ್ಮನೇ ಅವಸ್ಥಾರೂಪವಾದ ವಿಕಲ್ಪಗಳಿಗೆ ಆಸ್ಪದ. ನೋಡಿ, ಈ ಅವಸ್ಥೆಗಳು ಮೂರು ಅಂತ ಹೇಳ್ತೀವಲ್ಲ, ಎಚ್ಚರ, ಕನಸು, ನಿದ್ದೆ. ಇವುಗಳಿಗೆ ಆಸ್ಪದ, ಸಬ್ಸ್ಟ್ರಾಟಮ್, ಆಧಾರ, ಇವುಗಳು ಇದೆ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಯೋಗ್ಯವಾಗಿರೋದಕ್ಕೆ ಆ ಆತ್ಮನಿಂದಲೇ ಇವಕ್ಕೆ ಅಸ್ತಿತ್ವ, ಅಗ್ಗದಿಂದಲೇ ಹಾವಿನ ತೋರೋದಕ್ಕೆ ಅಸ್ತಿತ್ವ ಅಲ್ವಾ? ಹಾಗೆ ಅನ್ನೋದು ಹೇಳ್ತಾ ಇದ್ದಾರೆ. ಆದ್ದರಿಂದ ಎರಡು ವಸ್ತುಗಳನ್ನು ಕಂಡ ಆತ್ಮನು ಸಾಕ್ಷಿ. ಇಲ್ಲಿ ಎರಡಂತ ಹೇಳ್ತಾರೆ, ಯಾಕೆಂದ್ರೆ ಇದು ವೈದ್ಯತ್ಯ ಪ್ರಕರಣದಲ್ಲಿ ಎಚ್ಚರ ಕನಸು ಎರಡನ್ನೇ ಹೇಗೆ ಕನಸು ಸುಳ್ಳು ಎಚ್ಚರವು ಸುಳ್ಳು ಅಂತ ಹೇಳ್ತಾ ಬರ್ತಾರೆ. ಅದಕ್ಕೆ ಎರಡು ಹೇಳ್ತಾ ಇರ್ತಾರೆ. ನೀವು ಮೂರು ತಗೊಂಡ್ರು ಆಗುತ್ತೆ. ಆತ್ಮನೇ ಸಾಕ್ಷಿ ಮೂರಕ್ಕೂ ಅಂತ. ಅವನಲ್ಲಿಯೇ ಎರಡು ಅವಸ್ಥೆಗಳು ಇರುವುದರಿಂದ ಪ್ರಮಾತೃ ಪ್ರಮಾಣ ಪ್ರಮೇಯ ವಿಭಾಗವು ಸಮಾನವಾಗಿದೆ. ಇದರಲ್ಲಿ ಹೇಗಿದೆಯೋ ಅದರಲ್ಲೂ ಹಾಗೆ ಇದೆ, ಅರ್ಧ ಡಜನ್. ಆದ್ರೆ ಈ ಆತ್ಮನು ಯಾವುದರ ಸೋಂಕು ಇಲ್ಲದೆ ಪರಿಶುದ್ಧನಾಗಿರ್ತಾನೆ. ನೋಡಿದ್ವು ಅದರಲ್ಲಿ ಅವನು ಯಾವ ವ್ಯಾಪಾರ ಮಾಡ್ತಾನೆ? ಆತ್ಮನ ಏನು ವ್ಯಾಪಾರ ಮಾಡ್ತಾನೆ? ನಿಷ್ಕ್ರಿಯ, ಏನೇನೂ ಮಾಡೋದಿಲ್ಲ. ಅಷ್ಟಲ್ಲೇ ಅದಕ್ಕೆ ಆತ್ಮನವರೆಗೂ ಯಾಕೆ ಹೋಗ್ತೀರಾ? ಅನಾತ್ಮದಲ್ಲಿ ನಿಷ್ಕ್ರಿಯನವಾಗಿರೋದು ಯಾವುದಾದ್ರೂ ಒಂದು ಇದೆಯಾ? ಸೂರ್ಯ ಹಿಂಗೆ ಮಾಡ್ಬೇಕೇನೋ, ಪಳ ಅಂತ ಹಿಂಗೆ ಮಾಡ್ಬೇಕೇನೋ, ಏನಾದ್ರೂ ಕ್ರಿಯೆ ಮಾಡ್ತಾನೇನೋ? ಏನಿಲ್ಲ, ಜಸ್ಟ್ ಅವನ್ ಪ್ರೆಸೆನ್ಸ್ ಎನಫ್.
ಮಳೆ ಬರುತ್ತೆ, ಬೆಳಕು ಬರುತ್ತೆ, ಅವೆಲ್ಲ ಬೆಳಗ್ತಾ ಇರುತ್ತೆ, ಮುಗ್ದೋಯ್ತು. ಸೂರ್ಯನೇನು ಮಾಡೋದು, ಯಾರು ಅನಾತ್ಮ. ಅಫ್ಕೋರ್ಸ್ ಅವನಲ್ಲಿ ಆ ಬೆಳಕು ಬರೋದಕ್ಕೆ 7.25 ನಿಮಿಷ ಇಡ್ಸುತ್ತಂತೆ. ಅದೆಷ್ಟೋ ಸೆಕೆಂಡ್ ಆಗುತ್ತೆ ಅಂತಾರೆ. ಅವನು ಹುಟ್ಟಿದ ಮೇಲೆ ನಮಗೆ ಸೇರೋದಕ್ಕೆ 7.25 ನಿಮಿಷ ಆಗ್ಬೇಕಂತೆ ಅವನು ಬೆಳಕು ಬರೋದಕ್ಕೆ. ಇವೆಲ್ಲ ಇದೆ. ಮತ್ತು ಸೂರ್ಯನಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇದೆ, ಇವೆಲ್ಲ ಬೇರೆ. ಅಲ್ಲಿ ನಮಗೆ ಜಸ್ಟ್ ಉದಾಹರಣೆಗೆ ಸೂರ್ಯ ಏನು ಕ್ರಿಯೆ ಮಾಡೋದಿಲ್ಲ. ಇದು ಭಗವತ್ಪಾದ ತೋರಿಸ್ತಾ ಇದೆ. ಸೂರ್ಯ ಹಿಂಗೇನು ಕ್ರಿಯೆ ಮಾಡ್ತಾನೇನೋ, ಏನು ಮಾಡೋದು. ಹಾಗೆ ಈ ಆತ್ಮನ ಪ್ರೆಸೆನ್ಸ್ ಸಾಕು. ಅದಕ್ಕೆ ಅವನ ನಿಷ್ಕ್ರಿಯ ಅಂತ ಅನ್ನೋದು. ನೋಡ್ರಿ, ನನ್ನ ನಿಜವಾದ ಸ್ವರೂಪದಲ್ಲಿ ಕ್ರಿಯೆ ಇಲ್ಲ, ಭೋಕ್ತೃ ಇಲ್ಲ, ಅನುಭೋಗಿಸಬೇಕಾಗಿಲ್ಲ. ಅಲ್ಲಿ ವಸ್ತು ಇದೆಯೇನೋ ಅನುಭೋಗಿಸೋದಿಕ್ಕೆ ಏನಿಲ್ಲ. ಯಾಕಿಲ್ಲಿ ನೀನು ಮಾಡ್ಕೊಂಡಿದ್ದೀಯ, ನೀನು ಈ ಪ್ರಮಾತೃ ಅಂತ ಸೃಷ್ಟಿ ಮಾಡ್ಕೊಂಡಿದ್ದೀಯ. ಈ ಆತ್ಮನ ಥರ ನೀನೊಬ್ಬನ ಸೃಷ್ಟಿ ಮಾಡ್ಕೊಂಡಿದ್ದೀಯ. ಅಲ್ಲಿ ಮೇಕಪ್ ರೂಮ್ಗೆ ಹೋಗಿದ ತಕ್ಷಣ ಅವನು ಸೃಷ್ಟಿ ಆದ ಯಾರು, ವೀರಪ್ಪ. ನಾನು ವೀರಪ್ಪ ಅಂತ ಅನ್ನೋಕೆ ಶುರು ಮಾಡ್ದ. ಹಾಗೆ ಹಿಂಗೆ ನೋಡ್ರಿ ಹೇಗೆ ಅದು. ಹಾಗೆ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ಆತ್ಮನಲ್ಲಿ ಪ್ರಮಾತ್ರೋತ್ತರಾದಿ ವಿಭಾಗಗಳಾಗಲಿ, ಅವಸ್ಥೆಗಳಾಗಲಿ, ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಆಗಲಿ, ಎಲ್ಲವೂ ಕಲ್ಪಿತ್ವೆ. ಕರ್ಣಮಿರುವ ಪ್ರಮಾತೃ, ಕರ್ಣಗಳಿದೆ, ಅಪ್ರಮಾತೃ ಹೇಗಿದೆ ನೋಡ್ರಿ. ಆದರೆ ಈ ಸಾಕ್ಷಿ ಯಾವ ಅವಸ್ಥೆಯ ಹಂಗಿಲ್ದೆ ತನ್ನಷ್ಟು ತಾನು ಇದ್ಕೊಂಡಿರ್ತಾನೆ. ಆದರೆ ಈ ಅವಸ್ಥೆಗಳಲ್ಲಿ 1/2 ಡಜನ್ ಇದ್ದೇ ಇರ್ತಾನಲ್ವ. ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ, ಕಾಲ, ದೇಶ, ಕಾರ್ಯಕಾರಣ, ಭಾವ ಇವೆಲ್ಲ ಹಾಗೆ ಇರುತ್ತೆ. ಭಿನ್ನ ಭಿನ್ನವಾಗಿರುತ್ತೆ ದೃಶ್ಯಗಳಾಗಿ. ಇವುಗಳನ್ನೆಲ್ಲ ದೃಶ್ಯಗಳ ಕಲ್ಪಿಸುವವನು ಯಾರು ಕಲ್ಪಿಸ್ತಾ ಇರೋದು ಅಂತ ಆತ್ಮನೇ. ಕಾರಣವಿಲ್ಲದೆ ಅವನು ದೃಶ್ಯಗಳನ್ನ ನೋಡೋದು ಹೇಗೆ? ಕರ್ಣಗಳಿಲ್ಲದೆ. ಸರಪ್ಪ, ಇವನ್ ಕಲ್ಪಿಸೋರು ಯಾರು? ಆತ್ಮ ಅಂತ ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳೋದು ಅಲ್ವಾ? ಈಗ ನಮ್ಗೆ ಅರ್ಥ ಆಗ್ತಾ ಇದೆ. ಅರ್ಥ ಮಾಡ್ಕೋಬೇಕು. ಒಂದು ಹಂತಕ್ಕೆ ನಮ್ಮನ್ನು ಕುಂಡ್ರಿಸೋದಿಕ್ಕೆ ಫಸ್ಟ್ ಎತ್ಕೊಂತಾನೆ ಅವನೇ ಕಲ್ಪನೆ ಮಾಡಿ. ಯಾಕೆ ಅಂತಂದ್ರೆ ಇಲ್ಲಿರೋವನು ಅಲ್ಲಿಗೆ ಬರಲ್ಲ, ಅಲ್ಲಿರೋವನು ಇಲ್ಲಿಗೆ ಬರಲ್ಲ, ಇವರಿಬ್ರು ನಿದ್ದೆಯಲ್ಲಿರಲ್ಲ. ಹಂಗಂತ ಹೇಳಿದವ್ರು ಯಾರು ಅಂತಂದ್ರೆ ಆತ್ಮನೇ ಇಟ್ಕೋಬೇಕು. ಆಮೇಲೆ ಆತ್ಮನು ಕಲ್ಪಿಸ್ತಾನ ಅಂತಂದ್ರೆ ಅವನೂ ಇಲ್ಲ ಅಂತ ಅಧ್ಯಾರೋಪದಿಂದ ಅವನ್ನೂ ಎತ್ತಾಕ್ಬಿಡ್ತೀವಿ. ಹೀಗೆ ಅದಕ್ಕೋಸ್ಕರ ಇಲ್ಲಿ ಪ್ರಶ್ನೆ ಕೇಳಿದ್ನಲ್ಲ, ಏನದು? ಅಲ್ಲ ಸ್ವಾಮಿ, ಶಾಸ್ತ್ರದಲ್ಲಿ ಕೊನೆಗೆ ಹೇಳ್ಬಿಟ್ರು, ಇವುಗಳನ್ನ ಕಲ್ಪನೆ ಮಾಡಿದವನು ಯಾರು ಅಂತ ಆ ಮಂತ್ರದಲ್ಲಿ ಹೇಳಿದ್ದಲ್ಲ. ಯಾವುದು ಆ ಮಂತ್ರ? ಈ ವೇದಗಳನ್ನ ಅರಿಯುವಾತನು ಯಾರು, ಇವುಗಳನ್ನ ವಿಕಲ್ಪಿಸುವವನು ಯಾರು? 2 ಸ್ಥಾನಗಳಲ್ಲೂ ವೇದಗಳು ಮಿಥ್ಯೆ, ಇವುಗಳನ್ನ ಅರಿಯವನು ಯಾರು ಅಂತ ಫಸ್ಟ್ 11ನೇ ಮಂತ್ರದಲ್ಲಿ ಹಾಕಿತ್ತಲ್ಲ. ಮತ್ತೆ ಇವುಗಳನ್ನ ವಿಕಲ್ಪಿಸುವವನು ಯಾರು ಅಂತ ಹೇಳಿದಿರಲ್ಲ ಸ್ವಾಮಿ. ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಇವು ನಿಜವಾಗ್ಲೂ ತರ್ಕವೇ ಬೇಕಾಗಿಲ್ಲ, ಮಾಡಬೇಕಾಗಿಲ್ಲ. ಇವು ಕುತರ್ಕ ಅನ್ಬಿಡ್ತಾರೆ ಇವರು. ಏನಾದ್ರು ಇಟ್ಕೊಳ್ಳಿ. ಯಾಕೆ ಅಂತಂದ್ರೆ ಸ್ವಾಮಿ, ಈ ಟಾಪಿಕ್ನಲ್ಲಿ ಇವನ್ ಯಾರಿಗೆ ಅಂತ ಕೇಳೋ ಪ್ರಶ್ನೆ ಬಂದಿಲ್ಲ. ಇದು ವೈದ್ಯತ್ಯ ಪ್ರಕರಣ. ಆದ್ದರಿಂದ ಕನಸು ಹೇಗೂ ಸುಳ್ಳು, ಎಚ್ಚರವೂ ಹಾಗೆ ಸುಳ್ಳು ಅಂತ ಹೇಳಕ್ ಬಂದಿದೆ ಹೊರ್ತು ಇದು ಯಾವನಿಗಾಗುತ್ತೆ ಈ ಪ್ರಶ್ನೆ ಇಲ್ಲೇನ್ ಬೇಡ. 13ನೇ ಅಧ್ಯಾಯದಲ್ಲಿ ಬೇಕಾದ್ರೆ ನೋಡ್ರಿ, ಅದು ಬಂದಿದೆ. ಯಾಕೆ? ಕ್ಷೇತ್ರಜ್ಞ ಅಲ್ಲಿ ಬೇಕಾದ್ರೆ ನೀವು ಯೋಚನೆ ಮಾಡ್ರಿ. ಇಲ್ಲಿ ಬೇಕಾಗದೇ ಇಲ್ಲ. ನೀನ್ ಸುಮ್ಮನೆ ಮತ್ತೆ ತಗೊಂಬಂದು ಇದನ್ನ ಒಂದು ಕೊಕ್ಕಿ ತರ ಸೇರಿಸಿ ಕನ್ಫ್ಯೂಷನ್ ಮಾಡ್ಕೊತಾ ಇದ್ದೀಯಾ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಏನೇನಿಲ್ಲ. ಆದ್ದರಿಂದ ಇಲ್ಲಿ ತರ್ಕವು ಅನುಭವಕ್ಕೆ ಹೊಂದ್ಕೋಬೇಕೆ ಹೊರತು ಅನುಭವ ತರ್ಕಕ್ಕೂ ಹೊಂದ್ಕೋಬೇಕಾಗಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋ. ಇಲ್ಲಿ ತರ್ಕ
ಅನುಭವ ಎರಡಿದೆ, ಚೆನ್ನಾಗಿ ಅರ್ಥ ಮಾಡ್ಬೇಕು. ಈಗ ಹಾವು ಇದೆ ಅನ್ನೋದು ತರ್ಕ. ಅನುಭವ ಏನು? ಹಗ್ಗ ಕಂಡ ಮೇಲೆ ಹಾವು ಅಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ ಅಂತ ನಿಮಗೆ ಗೊತ್ತಾದಾಗ ನೀವು ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಾ, ತರ್ಕಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಾ? ಅಷ್ಟೇ ಅದನ್ನು ಇಂಪಾರ್ಟೆಂಟ್. ನಿಮ್ದು ಅನುಭವದಿಂದ ಗೊತ್ತಾದ ಮೇಲೆ ತರ್ಕವನ್ನು ತೆಗೆದ ಕಡೆ ತೊಟ್ಟಿಗೆ ಬಿಸಾಕ್ಬೇಕು, ವೇಸ್ಟ್ ಬಾಸ್ಕೆಟ್ಗೆ ಅಲ್ವಾ? ಅನುಭವನ ಮುಂದೆ ಇದ್ದಾಗ 100% ಮಾರ್ಕ್ಸ್ ಅನುಭವಕ್ಕೆ ಕೊಡಬೇಕು. ಕಾಣಿಸ್ತಾ ಇದೆ ಹಗ್ಗ ಕಣ್ಮೇಲೆ ಹಾವು ಇದೆ ಅಂತಂದ್ರೆ ಏನು ಅರ್ಥ? ಅದಕ್ಕೋಸ್ಕರ ಹೀಗೆ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಆದ್ದರಿಂದ ಪರಮಾರ್ಥವು ಸಾಕ್ಷಿಯಾದ ಆತ್ಮನೇ ನಿಶ್ಚಯಿಸಬೇಕು. ಇದೇ ವೇದಾಂತ ಸಿದ್ಧಾಂತ. ಈಗ ನೆಕ್ಸ್ಟ್, ಆತ್ಮನು ಮಾಯೆಯಿಂದ ಎಲ್ಲವನ್ನೂ ಕಲ್ಪಿಸುತ್ತಾನೆ. ಮಾಯೆಯಿಂದ ಇಲ್ಲಿ ಮಾಯೆ ಅಂತಂದ್ರೆ ಏನು ಅಂತ ಕೂಡ ಇಲ್ಲಿ ತೋರಿಸ್ತಾರೆ. ಮಾಯೆ ಅಂದ್ರೆ ಏನು ಅಂತ. ಮಾಯೆ ಅಂತಂದ್ರೆ ಕಣ್ಕಟ್ಟು ಅಂತ. ಈಗ ಮೆಜಿಷಿಯನ್ ಒಬ್ಬನೇ ಇರೋದವನು. ಅವನೇನ್ ಮಾಡ್ತಾನೆ, ನೂಲೆಣೆ ಅಂದ್ರೆ ದಾರದ ಏಣಿ ಮೇಲಕ್ಕೆ ಬಿಸಾಕ್ತಾನೆ. ಆ ದಾರ ಬಿಸಾಕಿದ್ರೆ ಅದು ಏಣಿ ತರ ಹೋಗಿ ನಿಂತ್ಕೊಳ್ಳುತ್ತಂತೆ. ಇವನು ಅದ್ರ ಮೇಲೆ ಹತ್ಕೊಂಡು ಹೋಗ್ತಾನಂತೆ. ಅಲ್ಲಿ ಹೋಗಿದ್ದೆ ರುಂಡ ಮುಂಡಗಳು ಕಟ್ ಮಾಡ್ತಾ ಇರ್ತಾನೆ. ಕೆಳಗಡೆ ಎಲ್ಲ ರಕ್ತ ಸೋರ್ತಾ ಇರುತ್ತೆ. ಒಬ್ರ ತಲೆ, ಒಬ್ರದ್ದು ರುಂಡ ಮುಂಡಗಳು ಕೆಳಗಡೆ ಎಲ್ಲ ಛಲಪಿಲಿ ಆಗ್ತಾ ಇರುತ್ತೆ. ಕೊನೆಗೆ ಅವನು ಇಳಿದು ಬರ್ತಾನೆ, ಏನೇನೂ ಆಗಿಲ್ಲ. ಇದು ಮ್ಯಾಜಿಕ್, ಕಣ್ಕಟ್ಟು ಅಂತಾರೆ. ಒಬ್ಬನೇ ಇರೋದು. ಹಾಗೇ ಪರಮಾತ್ಮನ ಒಬ್ಬನೇ ಇರೋದು. ಇಷ್ಟೆಲ್ಲ ತೋರ್ಕೊತಾ ಇದ್ದಾನೆ. ಮಾಯೆ ಅಷ್ಟೆ. ಮಾಯೆ ಅಂತ ಅಂದ್ಬಿಡ್ತಾರೆ, ಮುಗಿದೋಯ್ತು. ಅನುಭವಕ್ಕೆ ಅನುಗುಣವಾಗಿ ಮಾಡುವ ಈ ತೀರ್ಮಾನವನ್ನ ಹೊಡೆದು ಹಾಕುವ ಇದಕ್ಕಿಂತ ಪ್ರಬಲವಾದ ಮತ್ತೊಂದು ತರ್ಕ ಬೇಕೇನೋ? ಅನುಭವದ ಮುಂದೆ ತರ್ಕ ಯಾಕೆ ತರ್ತೀರ ಸ್ವಾಮಿ? ಉತ್ತಮಾಧಿಕಾರಿಗಳಿಗೆ ಇಷ್ಟೇ ಸಾಕು. ಅವನು ಟಕ್ ಅಂತ ತತ್ವದಲ್ಲಿ ನಿಂತು ಬಿಡ್ತಾನೆ. ಅವನು ಮತ್ತೆ ಅಧ್ಯಾರೋಪ ಏನು ಬೇಕಾಗಿಲ್ಲ. ಅವನು ಟಕ್ ಅಂತ ಆತ್ಮದ ಹಗ್ಗ ಅಂತ ಗೊತ್ತಾದ್ಮೇಲೆ ಇನ್ನೇನ್ ಮಾಡ್ಬೇಕ್ರಿ ನೀವು? ಆ ಆತ್ಮ ಅಂತ ಅವನ ಅನುಭವದಲ್ಲಿ ನಿಂತ ಮೇಲೆ ಮುಗಿದಾಯ್ತು. ಆದ್ರೆ ಇನ್ನು ಕೆಲವರು ಇರ್ತಾರೆ, ಯಾರವರು? ಮಧ್ಯಮಾಧಿಕಾರಿಗಳು. ಅವರ ತೃಪ್ತಿಗಾಗಿ ಇಲ್ಲಿ ಹೇಳ್ತಾರೆ ಏನಂತ, ಅವಿದ್ಯೆ ಯಾರಿಗೆ? ಅಲ್ಲಿ ನಾನು ಅಯ್ಯೋ ನನಗೆ ಇರೋದು ದುಃಖ ಅಂತ ಹೇಳ್ತಾನಲ್ಲ, ಅವಾಗ ನಿನಗೆ ನಿಮ್ಗೆಲ್ಲ ಹೇಳ್ಕೊಂಬರೋದು ಯಾಕೆ ಅಂದ್ರೆ ಇದಕ್ಕೆ ಅಷ್ಟೇ ಹೊರತು ಉತ್ತಮಾಧಿಕಾರಿಗೆ ಪ್ರಶ್ನೆನೇ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆದ್ದರಿಂದ ಈ ಗೌಡಪಾದರು ಇನ್ನೂ ಮಧ್ಯಮ ಅಧಮಾಧಿಕಾರಿಗಳಿಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಆತ್ಮನೇ ಮಾಯೆಯಿಂದ ಕಲ್ಪನೆ ಮಾಡ್ಕೊಂಡಪ್ಪ ಅಂತ ಇದೊಂದು ಜಾರಬಡ್ಡಿ, ಐ ವಾಶ್ ಅಷ್ಟೇ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಮಾಯೆ ಅಂದ್ರೆ ಏನು ಅಂತ ಪ್ರಶ್ನೆ ತೆಗೆದು ಅದು ಸ್ವಲ್ಪ ಉತ್ತರ ಕೊಡ್ತಾ ಇದ್ದಾರೆ. ಆತ್ಮನು ನನ್ನ ನಿಜವಾದ ಸ್ವರೂಪ, ಅವನು ಅದ್ವಿತೀಯನು, ಜನ್ಮಗಳಿಲ್ಲ, ವಿಕಾರವಿಲ್ಲ, ಅವನು ಬದಲಾವಣೆ ಆಗೋಲ್ಲ, ಏನೂ ಆಗೋಲ್ಲ, ಅದು ಗೊತ್ತಿದೆ ನಮಗೆ. ಆದರೆ ಅವಿದ್ಯೆಯಿಂದ, ರಾಂಗ್ ನಾಲೆಡ್ಜಿಂದ ನಾಮರೂಪಗಳು ನಾವು ಕಲ್ಪನೆ ಮಾಡ್ಕೊಂಡಿರ್ತೀವಿ ಅಲ್ವಾ? ಹೋಗ್ಲಿ, ಅವನು ತೋರುವ, ಇಲ್ಲಿ ನಿಮ್ಗೊಂದು ದೃಷ್ಟಾಂತ ಕೊಟ್ಬಿಡ್ತೀನಿ, ಚೆನ್ನಾಗಿ ಅರ್ಥ ಆಗುತ್ತೆ. ಹಾವು ಅಂತ ಹೇಳ್ಕೊಂತ ಇದ್ದೀನಿ. ಇದಕ್ಕೆ ಏನು ಹೇಳ್ತಾರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿತ್ತು. ಅನಿರ್ವಚನೀಯ. ಅನಿರ್ವಚನೀಯ ಅಂದ್ರೆ ಏನು? ವಚನೀಯ, ವಚನ ಅಂತ. ವಚನ ಅಂದ್ರೆ ಬಾಯಿ ಮಾತಿಂದ ಹೇಳೋ, ಅದಕ್ಕೆ ಹೆಸರೋ, ಅದರ ವರ್ಡೋ ವಚನ. ಅನಿರ್ವಚನೀಯ ಅಂದ್ರೆ ಹೇಳಕ್ಕಾಗದೇ ಇರೋದು ಅಥವಾ ಇಲ್ಲದೆ ಇರೋದು ಅನಿರ್ವಚನೀಯ ಅಂತಾರೆ. ಯಾವುದಕ್ಕೆ ಹೇಳ್ಬೋದು ಹಾಗೆ? ಈಗ ಫಾರ್ ಎಕ್ಸಾಂಪಲ್, ನಾನು ಹಾವು ಅಂತ ಹೇಳ್ಕೊಂತ ಇದ್ದೀನಿ. ಆ ಕಡೆಯಿಂದ ಬಂದಿದ್ದೆ, ಅಪ್ಪ ಹಾವಲ್ಲ ಕಣೋರು ಹಗ್ಗ ಅಂದ. ಈಗ ನನಗೆ ಟಾರ್ಚ್ ಹಾಕಿ ತೋರಿಸ್ತಾ ಹಗ್ಗ ಅಂತ ಗೊತ್ತಾಗುತ್ತೆ. ಈಗ ಆ ಹಾವನ್ನ ಏನಂತ ಹೇಳ್ಬೋದು?
ಆ ಹಾವು ಅನ್ಕೊಂಡಿದ್ನಲ್ಲ, ಅದನ್ನ ಏನಂತ ಹೇಳ್ಬೋದು? ಈಗ ಹಾವು ಸತ್ಯವಾಗಿ ಇದೆಯಾ? ಇಲ್ಲ. ಅದನ್ನೇನಂತ ಕರಿಬಹುದು? ಅದನ್ನ ಹಗ್ಗ ಅಂತ ಕರೆಯಕ್ಕಾಗತ್ತಾ? ಇಲ್ಲ, ಕರೆಯಕ್ಕಾಗಲ್ಲ. ಹಗ್ಗ ಅನ್ನೋದು ಅಲ್ಲ, ಹಗ್ಗ ಅಂತ ಕರೆಯಕ್ಕಾಗಲ್ಲ. ಹೋಗ್ಲಿ, ಹಾವು ಅಂತ ಕರಿತೀರಾ? ಕರೆಯಕ್ಕಾಗಲ್ಲ. ಹೋಗ್ಲಿ, ಅದನ್ನ ಸತ್ಯ ಅಂತ ಕರಿತೀರಾ? ಕರೆಯಕ್ ಬರಲ್ಲ. ಹಾವು ಅಂತ ಕರಿತೀರಾ? ಕರೆಯಕ್ ಬರಲ್ಲ. ಅಲ್ಲಿಗೆ ಅದು ಸತ್ಯವೂ ಅಲ್ಲ, ಹಗ್ಗವೂ ಅಲ್ಲ. ಆದ್ರೆ ಅದು ಅದರ ನನಗೆ ಕನ್ಫ್ಯೂಷನ್ ಮಾಡ್ತಾ ಇತ್ತಲ್ಲ, ಅದಕ್ಕೋಸ್ಕರ ಅದಕ್ಕೆ ಏನೋ ಒಂದು ಹೆಸರು ಇಡಬೇಕು. ಏನ್ ಇಡ್ಬೇಕು ಅದಕ್ಕೆ? ಅನಿರ್ವಚನೀಯ ಅಂತಾರೆ. ಇಷ್ಟೇಪ. ಅದು ಹಗ್ಗವನ್ನ ಬಿಟ್ಟು ಸ್ವತಂತ್ರವಾಗಿರೋದಕ್ಕೆ ನನಗೆ ಬರೋದಿಲ್ಲ. ಹೋಗ್ಲಿ, ಅದನ್ನೇ ಸತ್ಯ ಅಂತ ಕರೆಯೋಣ, ಆಗಲ್ಲ. ಎಲ್ಲಿದೆ ಹಗ್ಗ ಅಂತ ಗೊತ್ತಾದ್ಮೇಲೆ ಅಲ್ಲ, ಹಾವಿಲ್ಲ. ಅದನ್ನ ಸತ್ಯ ಅಂತಾನೂ ಕರೆಯಕ್ ಬರಲ್ಲ, ಅದನ್ನ ಬಿಟ್ಟಿದೆ ಕಿರಕ್ಕೂ ಬರಲ್ಲ. ಅದಕ್ಕೋಸ್ಕರ ಇದಕ್ಕೆ ಏನು ಬಾಯಿಂದ ಹೇಳೋದ್ ಬರಲ್ಲ, ಅದು ಅನಿರ್ವಚನೀಯ ಅನ್ಬಿಡ್ತಾರೆ. ಅಷ್ಟೇಪ. ಹಾಗೆ ಈ ಆತ್ಮನು ನಿಜವಾಗಿರೋನು. ಹಾಗಾದ್ರೆ ಇಲ್ಲಿ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅಂತೀನಲ್ವಾ, ಇದು ಆತ್ಮನ್ ಬಿಟ್ಟು ತಾನೇ ತೋರೋದಕ್ಕೆ ಬರುತ್ತಾ? ಬರೋದು. ಹೋಗ್ಲಿ, ಇದನ್ನ ನಾನು ಸತ್ಯ ಅಂತ ಕರೆಯೋಣ, ಕರೆಯಕ್ ಬರಲ್ಲ. ಹೇಗಿದೆ ನೋಡಿ. ಅದಕ್ಕೋಸ್ಕರ ಇದನ್ನ ಅನಿರ್ವಚನೀಯ ಅಂತ ಕರೀತಾರೆ. ಇಷ್ಟ ಅರ್ಥ ಮಾಡ್ಕೊಡ್ರಿ ಸಾಕು. ಅರ್ಥ ಆಯ್ತಾ? ಹಿಂಗ್ ತಿಳ್ಕೋಬೇಕು. ಇಲ್ಲಿ ನೋಡ್ರಿ, ಈಗ ಅವಿದ್ಯೆಯಿಂದ ಈ ನಾಮರೂಪಗಳು ತೋರ್ತಾ ಇದೆ. ಅವಿದ್ಯೆಯಿಂದ, ರಾಂಗ್ ನಾಲೆಡ್ಜ್ ಇಂದ. ಯಾವುದೋ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ನಾಮರೂಪಗಳು. ನಾಮ ಇರೋದೆ, ಅದಕ್ಕೆ ರೂಪ ಇದೆ, ಕ್ರಿಯೆ ಇದೆ, ಎಲ್ಲ ಇದೆ. ನಾಮರೂಪಗಳು ಹೋಲ್ಸೇಲ್ ಆಗಿ ಹೇಳ್ತಾ ಇದ್ದೇನೆ ನಾನು ಅಂತ, ಆಯ್ತಲ್ವಾ? ಇವು ತೋರ್ತಾ ಇದೆ. ಅವನ್ನ ತೋರುವ ರೂಪದಿಂದ ಈ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ನೀವು ಆತ್ಮ ಅಂತ ಕರಿತೀರಪ್ಪ? ಇಲ್ಲ, ಅನಾತ್ಮ ಅಂತ ಕರಿತೀರ ಅಲ್ವಾ? ಆತ್ಮ ಅಂತ ಕರೆಯಕ್ ಬರಲ್ಲ. ಹೋಗ್ಲಿ, ಆತ್ಮನ್ ಬಿಟ್ಟು ಇವೇ ಸ್ವತಂತ್ರವಾಗಿರಕ್ ಬರುತ್ತಾ? ಬರೋದಿಲ್ಲ. ಹೇಗೆ ಮತ್ತೆ ಅದನ್ನ ಏನಂತ ಕರಿಬಹುದು? ಅನಿರ್ವಚನೀಯ. ಹೇಗಿದೆ ನೋಡಿ. ಒಂದು ಫಸ್ಟ್ ಎತ್ಕೊಂತಾನೆ ಇವುಗಳನ್ನ ಏನಂತ ಕರೆದ್ರು? ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂದ್ರು. ವಾಚಾರಂಭಣಂ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಬರೀ ಬಾಯಿ ಮಾತಿನಲ್ಲಿ ಏನಾಗುತ್ತೆ? ವಾಚಾರಂಭಣಂ. ಕೊನೆಗೇನು? ಇವು ಬದಲಾವಣೆ ಆಗುತ್ತೋ ಇಲ್ವೋ? ವಿಕಾರ. ವಾಚಾರಂಭಣಂ ವಿಕಾರ, ಅವಕ್ಕೆಲ್ಲ ಹೆಸರುಗಳಿದೆ, ನಾಮರೂಪ ಕ್ರಿಯೆಗಳು ಇದೆ. ಅದಕ್ಕೆ ವಾಚಾರಂಭಣಂ ವಿಕಾರೋ ನಾಮಧೇಯಂ. ಇವೆಲ್ಲ ಕಣಪ ಸತ್ಯ. ಇದರ ಹಿಂದೆಗಡೆ ಇದೆ ನೋಡು ಮಣ್ಣು, ಇವರಪ್ಪ ಅವನ್ ಸತ್ಯ ಅಂತ ಹಂಗೆ ಹೇಳಿದ್ವಲ್ಲ. ಈಗ ಇದನ್ನ ಇದನ್ನ ಆತ್ಮ ಅಂತ ಕರಿಯಕ್ ಬರುತ್ತಾ? ಬರಲ್ಲ. ಹೋಗ್ಲಿ, ಆತ್ಮನ ಬಿಟ್ಟು ಇದನ್ನೇ ಸತ್ಯ ಅಂತ ಕರಿತೀರಾ? ಬರಲ್ಲ. ಅದಕ್ಕೆ ಯೋಗ್ಯತೆ ಇಲ್ಲ, ತೋರಿ ಹಾರೋದು. ಮತ್ತೇನ್ ಕರಿಬೇಕು ಇದನ್ನ? ಅನಿರ್ವಚನೀಯ ಅಂತ ಹೊಡೀರಿ. ಅದಕ್ಕೊಂದು ಹೆಸರು ಸಂಸ್ಕೃತನಲ್ಲಿ. ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಸಾಕು. ಯಾರ್ಯಾರು ಅರ್ಥ ಆಗ್ತಿದ್ರೆ ಕೇಳ್ರಿ. ಸ್ವಲ್ಪ ಇಷ್ಟ ಅರ್ಥ ಮಾಡ್ಕೊಡ್ರಿ. ಅಲ್ಲಲ್ಲಿ ಅನಿರ್ವಚನೀಯ ಅಂತ ಬರ್ತಾ ಇರತ್ತೆ, ಬಂದ್ರೆ ಇಷ್ಟ ಅರ್ಥ ಮಾಡ್ಕೊಡ್ರಿ. ಅಲ್ಲಿ ನೀರು, ನೊರೆ ಎಲ್ಲ ಹೇಳ್ತಾರೆ. ಹಾವು, ಹಗ್ಗ, ಆತ್ಮ, ಈ ಅವಸ್ಥೆಗಳು. ನಿಮ್ಗೆ ಹೋಲ್ಸೇಲ್ ಆಗಿ ಹೇಳ್ಬಿಡ್ತಾ ಇದ್ದೀನಿ. ಆದ್ದರಿಂದ ಈ ನಾಮರೂಪಗಳು ಅವಿದ್ಯಾ ಕಲ್ಪಿತವಾಗಿ ವ್ಯವಹಾರ ದೃಷ್ಟಿಯಿಂದ ಎಲ್ಲ, ಪಾರಮಾರ್ಥ ದೃಷ್ಟಿಯಿಂದ ಯಾವುದೂ ಇಲ್ಲ. ಹಾಗೆ ವ್ಯವಹಾರ ದೃಷ್ಟಿಯಿಂದ ನಾವು ಆತ್ಮತತ್ವದಲ್ಲಿ ನಿಲ್ಲುವವರೆಗೂ, ಪರಮಾರ್ಥ ತತ್ವದಲ್ಲಿ ನೀವು ನಿಂತ ಮೇಲೆ ಇವುಗಳ ಅಡ್ರೆಸ್ ಇಲ್ಲ.
ಅಂತ. ಆದ್ದರಿಂದ ಈ ದೃಷ್ಟಿಯಿಂದ ಆತ್ಮನೇ ಎಂದಾಗಲಿ ಆತ್ಮನಿಗಿಂತ ಬೇರೆ ಅಂತ ಹೇಳೋದಕ್ಕೆ ಬರದೇ ಇರೋದ್ರಿಂದ ಇನ್ನ ಅನಿರ್ವಚನೀಯ ಅನ್ನೋ ನಾಮರೂಪಗಳು ಹೇಳಿದ್ದಾರೆ. ಸೊ ಇವುಗಳಿಗೆ ನಾವು ಬೇರೆ ಬೇರೆ ಹೆಸರುಗಳಿದೆ. ಗಾಢ ನಿದ್ರೆಯಲ್ಲಿ ಇವುಗಳನ್ನ ಪ್ರಕೃತಿ, ಸಂಸಾರಕ್ಕೆ ಬೀಜ, ಆತ್ಮನ ಶಕ್ತಿ, ಮಾಯೆ. ಗಾಢ ನಿದ್ರೆ ಅಂತ ಏನು ಇಟ್ಕೋಬೇಡ್ರಿ, ಎಲ್ಲದಕ್ಕೂ ಎಲ್ಲ ಹತ್ರದ್ದು. ಈಗ ಮಾಯೆ ಅಂತಂದ್ರೆ ಏನು ಅಂತ ಕೇಳಿದ್ರಲ್ಲ, ಅದಕ್ಕೆ ಆ ಮಾಯೆಗೆ ಬೇರೆ ಬೇರೆ ಹೆಸರುಗಳು. ಪ್ರಕೃತಿ, ಸಂಸಾರಕ್ಕೆ ಬೀಜ, ಆತ್ಮನ ಶಕ್ತಿ, ಮಾಯೆ, ಏನ್ ಬೇಕಾದ್ರೂ ಕರ್ತಾರೆ. ಈಗ ಬೇಕಾದಷ್ಟು ಹೆಸರುಗಳಿದೆ ಅಂತ ನಮ್ಮ ಸ್ಮೃತಿಗಳಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನಾವು ಎಚ್ಚರದ ದೃಷ್ಟಿಯಿಂದ ನೋಡುವಾಗ ಗಾಢ ನಿದ್ರೆಯಲ್ಲಿರುವ ಆತ್ಮನಲ್ಲಿ ಮತ್ತೆ ಅವೆಲ್ಲ ನಿಮ್ಗೆ ಗೊತ್ತಿದೆ. ನಾವು ಈ ಎಚ್ಚರದ ದೃಷ್ಟಿಯಿಂದ ನೋಡ್ಬೇಕು. ಅಗ್ರಹಣ, ಅನ್ಯತಾ ಗ್ರಹಣ, ಸಂಶಯ ಗ್ರಹಣ, ಇವೆಲ್ಲ ಇದೆ ಗೊತ್ತು. ಅಗ್ರಹಣ ಅಂದ್ರೆ ಗಾಢ ನಿದ್ರೆಯಲ್ಲಿ ಇದ್ದದ್ದನ್ನಿದ್ದ ತಿಳ್ಕೊಂಡ್ಲಿಲ್ಲ, ಅಗ್ರಹಣ. ನೀವು ಒಂದು ತಪ್ಪು ಮಾಡಿದ ತಕ್ಷಣ ಎಚ್ಚರ ಕನಸುಗಳಲ್ಲಿ ಅನ್ಯತಾ ಗ್ರಹಣ. ಎಚ್ಚರದಲ್ಲಿ ಜನಕ ಮಹಾರಾಜ ಅಂತ ತಿಳ್ಕೊಂಡ್ರೆ, ಕನಸ್ನಲ್ಲಿ ಭಿಕ್ಷುಕ ಅಂತ ತಿಳ್ಕೊಂಡ್ರೆ, ಆಮೇಲೆ ಅವರು ಗುರುವಾದವನು ತತ್ವಮಸಿ ನೀನು ಶ್ವೇತಕೇತು ಅಂತಂದ್ರು. ಅಂದಿದ ತಕ್ಷಣ ಸಂಶಯ ಬಂತು, ಮುಗಿದೋಯ್ತು. ಸಂಶಯ ಗ್ರಹಣ. ನಿಮ್ಗೆ ಹಗ್ಗ ಕಂಡಿದ ತಕ್ಷಣ ಹಾವು ಎಲ್ಲ ಹೊರಟೋಯ್ತು. ಹಾಗೆ ಆತ್ಮ ತಿಳಿಸಿದ ತಕ್ಷಣ ಆ ಅಗ್ರಹಣ ಹೋಗಿ ಗ್ರಹಣ ಆಗಿದ ತಕ್ಷಣ, ಆತ್ಮನ ಗ್ರಹಣ, ಹಗ್ಗ ಅಂತ ಗೊತ್ತಾಗಿದ ತಕ್ಷಣ, ಆತ್ಮ ಅಂತ ನನಗೆ ಅನುಭವ ಬಂದಿದ ತಕ್ಷಣ ಆವಾಗ ಅನ್ಯತ ಗ್ರಹಣವೂ ಇಲ್ಲ, ಇನ್ನೊಂದು ಯಾವುದು ಸಂಶಯ ಗ್ರಹಣವೂ ಇಲ್ಲ. ಎರಡೂ ಹೊರಟು. ಅದಕ್ಕೆ ಇವೆರಡಕ್ಕಿಂತ ಮುಖ್ಯವಾಗಿ, ಅದಕ್ಕೋಸ್ಕರ ಈ ಗಾಢ ನಿದ್ರೆಯಲ್ಲಿ ನಾನು ಆತ್ಮನ ಕಂಡ್ಕೊಂಡಿಲ್ವಲ್ಲ, ಅದಕ್ಕೋಸ್ಕರ ಅದನ್ನ ಕಾರಣ ಅಂತ ಕರೆದು, ಇವುಗಳನ್ನ ಕಾರ್ಯ ಅಂತ ಕರೆದು, ಆ ದೃಷ್ಟಿಯಿಂದ ಇದಕ್ಕೆ ಕಾರ್ಯ ಕಾರಣ. ಇವನ್ನ ಅವರು ಅವಿದ್ಯೆ, ಕಾರಣ ಅವಿದ್ಯೆ ಅಂತ ಕರೆದ್ರೆ ಇಷ್ಟೇನಪ್ಪ. ಇದು ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ, ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆ ಪಂಚಕಾಧಿಕಾರರು, ಭಾಮತಿಕಾರರು ಇದಕ್ಕೆ ಸಗಣಿ ಹಚ್ಚಿ ಗಬ್ ಮಾಡಿಟ್ಟು ನಮಗೂ ಮನಸ್ಸು ಕನ್ಫ್ಯೂಷನ್ ಮಾಡ್ಬಿಡ್ತಾರೆ. ಅದು ಇವಾಗ ಬೇಡ ಸದ್ಯಕ್ಕೆ. ಹಾಗೆ ಈ ಎರಡೂ ರೂಪವಾಗಿರುವ ಸ್ವಪ್ನದಲ್ಲಿ ಕಾಣಬರುವುದು ಎಂದು ತಿಳಿಸೋದಿಕ್ಕೆ ಆಯ್ತು. ಇನ್ನು ಆತ್ಮನು ತನ್ನ ಮಾಯೆಯಿಂದ ಕಲ್ಪಿಸುತ್ತಾನೆ ಅಂತ ಹೇಳಿದೆ. ಅಲ್ಲಿಗೆ ಆತ್ಮನೇ ಈ ಮಾಯೆಯಿಂದ ತೋರ್ಕೊಳ್ತಾ ಇದ್ದಾನೆ, ಮುಗಿದೋಯ್ತು. ಹಗ್ಗವೇ ಹಾವು ನೀರಿನ ಕೊಡಿಯಾಗಿ ತೋರ್ತಾ ಇದೆ. ಚಿನ್ನವೇ ಮಾಯ ರೂಪದಿಂದ ಒಡವೆಗಳಾಗಿ ತೋರ್ತಾ ಇದೆ. ನೀವೇನ್ ಬೇಕಾದ್ರೆ ಆತ್ಮನೇ ಅವಸ್ಥೆಗಳ ಒಳಗಡೆ ಅರ್ಧ ಡಜನ್ ರೂಪವಾಗಿ ಮಾಯೆಯಿಂದ ತೋರ್ತಾ ಇದ್ದಾನೆ. ಇಷ್ಟ ಮುಗಿದೋಯ್ತು. ಏನ್ ಕಷ್ಟ ಇದೆ? ಈ ಒಂದೇ ಪದಾರ್ಥವನ್ನೇ ಆಧ್ಯಾತ್ಮಿಕತೆ ಒಂದೇ ಪದಾರ್ಥ ನೀವೇನೇನು ಹೇಳ್ರಿ ಎಲ್ಲ ಅದೇ. ಅಗ್ರಹಣ, ಅನ್ಯತಾಗ್ರಹಣ, ಸಂಶಯ ಗ್ರಹಣ ಹೇಳ್ಬೇಕಾದ್ರೆ ಇಷ್ಟ. ಈಗ ನಮ್ಮ ದೊಡ್ಡಪ್ಪಂದು ಶುರುವಾದ್ರೆ ಇಲ್ಲಿ ವ್ಯಾಖ್ಯಾನ ಪ್ರಸ್ಥಾನದವರ ಮಿಥ್ಯಾ ಕಲ್ಪನೆಗಳು. ದೊಡ್ಡಪ್ಪನ ಚಿಕ್ಕಪ್ಪನ ದೊಡ್ಡಪ್ಪನೇ ಚಿಕ್ಕಪ್ಪನಾಗಿದ್ರೆ ಚೆನ್ನಾಗಿರ್ತಾ ಇತ್ತು. ಇವರೆಲ್ಲ ದೊಡ್ಡಪ್ಪಂದ್ರು. ಯಾಕೆ ಅಂತಂದ್ರೆ ನಮ್ಗಿಂತ ಹಿಂದೆ ಇದ್ದವರು ದೊಡ್ಡವರು ಇವರು. ಆದ್ರೆ ಚಿಕ್ಕವರೇ. ಯಾರು ಕಂಪೇರ್ ಮಾಡಿದ್ರೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಗಿಂತ ದೊಡ್ಡವರು ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ವಿದ್ಯಾರಣ್ಯರಿಗಿಂತ ದೊಡ್ಡವರು ದೊಡ್ಡಪ್ಪ. ಆದ್ರೆ ಬೇರೆಯವರಿಗಿಂತ ಇವರು ಚಿಕ್ಕವರು, ಚಿಕ್ಕಪ್ಪ. ಯಾರಿಗಿಂತ ಚಿಕ್ಕವರು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಆತ್ಮನ್ವರ್ಗೂ ಯಾಕೆ ಹೋಗಿಸ್ತೀರಪ್ಪ ನೀವು? ಶಂಕರಾಚಾರ್ಯರು ಮತ್ತೆ ಶಂಕರಾಚಾರ್ಯ ಶಿಷ್ಯರು ಅಲ್ಲ, ಶಂಕರಾಚಾರ್ಯ ಶಿಷ್ಯರು ಸುರೇಶ್ವರಾಚಾರ್ಯರಿಗಿಂತ ಇವರು ಚಿಕ್ಕವರೇ. ಅದಕ್ಕೆ ಇವ್ರು ಚಿಕ್ಕಪ್ಪ. ನಮಗ್ ಮಾತ್ರ ದೊಡ್ಡಪ್ಪವ್ರು. ಯಾಕೆಂದ್ರೆ ಅವ್ರು ಬಂದ ಮೇಲೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ವಿದ್ಯಾರಣ್ಯರು ಬಂದು ಆಮೇಲೆ ನಾವು ಬಂದಿದ್ದು. ಇವನ್ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಚಿಕ್ಕಪ್ಪಂದ್ರೆ. ಆದ್ರೆ ಇವರು ಚಿಕ್ಕಪ್ಪನಿಗೆ ಚಿಕ್ಕಪ್ಪ, ದೊಡ್ಡಪ್ಪ ಇವರು. ಇವನು ಶಂಕರಾಚಾರ್ಯನು ಮೀರಿಸ್ಬಿಟ್ರು ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿ.
ಶಂಕರಾಚಾರ್ಯ ಕಾಲದಲ್ಲಿ ಫೈಲ್ಗಳೇ ಇಲ್ಲ. ಯಾರ್ದಿಲ್ಲ? ಪ್ರಶ್ನೆ ಕೇಳ್ತಾ ಇದೆ. ಶಂಕರಾಚಾರ್ಯ ಕಾಲದಲ್ಲಿ ಯಾರ ಫೈಲ್ಗಳೇ ಇಲ್ಲ? ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಫೈಲ್ ಅವ್ರದ್ದು ಇಲ್ಲ. ಇನ್ನ ಈ ಭಾಮತಿಕಾರರು, ಪಂಚಪಾದಿಕಾರರು ಫೈಲು ಇಲ್ಲ. ಇನ್ನ ಯಾವ ಧರ್ಮಗಳ ಫೈಲು ಇರಲಿಲ್ಲ. ಆಮೇಲೆ ಈಗ ಬರ್ತಾ ಇದೆಯಲ್ಲ ವಿಪಶನ, ಅವಾಗೇನೋ ವಿಪಶನ ಇತ್ತೇನೋ, ಇದ್ರು ಇರ್ಬೋದು, ಬುದ್ಧಿಸಮ್ ಇತ್ತವಾಗ, ಬಿಟ್ಬಿಡ್ರಿ. ಶಂಕರಾಚಾರ್ಯಕ್ಕೆ ಇಂಥ ಬುದ್ಧಿಸಮ್ ಹಳೇದು, ಹಿಂದಿಂದು, ಅವರಪ್ಪನೇ ಆಗ್ಬೇಕು. ಹೇಗಿದೆ ನೋಡ್ರಿ, ಏನಾದ್ರು ಇಟ್ಕೊಳ್ಳಿ. ಬುದ್ಧಿಸಮ್ ಬಿಟ್ಬಿಟ್ಟು ಮಿಕ್ಕಿರೋದು ಎಲ್ಲ ಈ ಇನ್ಯಾವ್ಯಾವುದು ಆರ್ಯ ಸಮಾಜ ಅಂತನ್ರಿ. ಆಮೇಲೆ ಇನ್ನೊಂದು ಯಾವುದು, ಎಲ್ಲ ಎಷ್ಟೊಂದು ಹೇಳಿದ್ನಲ್ಲ, ಧ್ಯಾನ ಮಾಡ್ಬೇಕಂದ್ರೆ ಇದು ಯಾವ್ದು, ಬ್ರಹ್ಮಕುಮಾರಿ ಆಗ್ಲಿ, ಆರ್ಯ ಸಮಾಜ ಆಗ್ಲಿ, ಆಮೇಲೆ ಇನ್ಯಾವ್ಯಾವುದು ರಾಮಕೃಷ್ಣ ಹೇಳೋದಾಗ್ಲಿ, ಆಮೇಲೆ ಚಿನ್ಮಯಾನಂದರದಾಗ್ಲಿ, ಅಥವಾ ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ಆಗಲಿ, ಎಷ್ಟು ಬೇಕಾದರೂ ಹೇಳ್ರಿ ನೀವು. ಅವೆಲ್ಲ ಇನ್ನೂ ಒಂದಿದೆ, ಅದು ಯಾವ್ದಪ್ಪ ಅದು, ಅನಿಬೆಸೆಂಟ್ ಯಾವುದು? ಬ್ರಹ್ಮ ಸಮಾಜ ಅಲ್ಲ, ಬ್ರಹ್ಮ ಸಮಾಜ ಸೊಸೈಟಿ, ಥಿಯಾಸಫಿಕಲ್ ಸೊಸೈಟಿ ಆಗಲಿ, ಎಲ್ಲರೂ ಬೇಕಾದ ಸಿದ್ಧಿಗಳಿದೆ. ಏನ ಅನಿಬೆಸೆಂಟ್ ಅಮ್ಮನಿಗೆ ಏನು ಕಡಿಮೆ ಸಿದ್ಧಿ ಇತ್ತ? ಫಾರಿನ್ ಅವರು ಬೇಕಾದಷ್ಟು ಸಿದ್ಧಿಗಳಿತ್ತು. ಸಿದ್ಧಿಗಳು ಕಟ್ಕೊಂಡು ಏನಾಗಲಿ, ಸಿದ್ಧಿಗಳಿಂದ ಇವರು ಮುಕ್ತರಲ್ಲ, ಇಂಪಾರ್ಟೆಂಟ್ ಅಲ್ಲ. ಇರಲಿ, ಏನಾದರೂ ಇರಲಿ, ನಾವಿಂಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಾಗ ಹಿಂಗೆ ಹೇಳ್ತಾ ಇರ್ತೀನಿ ಅಷ್ಟೇ, ಅವ್ರು ಮಾಡ್ಕೊಳ್ಳೋದಿಕ್ಕಲ್ಲ. ನೆಕ್ಸ್ಟ್ ಹೋಗೋಣ. ಅಲ್ಲಿ ಏನಾಯ್ತು, ಈ ವ್ಯಾಖ್ಯಾನ ಪ್ರಸ್ಥಾನದವರು ಮಿಥ್ಯಾ ಕಲ್ಪನೆಗಳು ಇವ್ರು ಹೇಳ್ತಾರೆ ನೋಡ್ರಿ. ವ್ಯಾಖ್ಯಾನ ಪ್ರಸ್ಥಾನದವರು ಏನ್ ಹೇಳ್ತಾರೆ ಅವರು? ಅವಸ್ಥಾತರ ಕಲ್ಪನೆಗೆ ಆಧಾರವಾಗಿರುವ ಆತ್ಮರೂಪನೆ ಪರಮಾರ್ಥವನ್ನು ಸ್ಫಟಗೊಳಿಸುವುದಕ್ಕೆ ಬಂದಿರುವ ಈ ಕಾರಿಕೆಯ ಆಶಯಗಳನ್ನು ಗ್ರಹಿಸಲಾರದೆ ಅವ್ರೇನ್ ಮಾಡ್ತಾರೆ, ಈ ವ್ಯಾಖ್ಯಾನಕಾರರು ಇಲ್ಲಿ ಒಂದು ಸಂಶಯನ ಒಡ್ಡಿ ಅದಕ್ಕೆ ಪರಿಹಾರವನ್ನು ಹೇಳುವ ಪ್ರಸಂಗ ಒಂದು ಅವರೇ ಒಂದು ಪಾಠ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಬಂದಿರೋದು ನಮಗೆ ಆತ್ಮನೊಬ್ಬನೇ ಪರಮಾರ್ಥ, ಆತ್ಮನೇ ಇವಕ್ಕೆಲ್ಲ ಮೂಲ, ಅಸ್ತಿತ್ವ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ, ಅವನ್ನ ತಿಳ್ಕೊಬೇಕು, ತಿಳ್ಕೊಂಡ್ರೆ ಮೋಕ್ಷ ಅಂತ ಇಷ್ಟು ಹೇಳಕ್ ಬಂದಿದ್ರೆ ಇವ್ರು ಅದಕ್ಕೆ ಅಷ್ಟು, ಇದು ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಆಯ್ತಿದ್ದು. ಇದು ಬಿಟ್ಬಿಡ್ರಿ, ಇವ್ರು ಹೇಳಕ್ ಶುರು ಮಾಡ್ತಾರೆ. ಈಗ ಇಲ್ಲಿ ಒಂದು ಸಂಶಯ ತರ್ತಾರೆ ಇವರು. ಅಲ್ಲ ಸ್ವಾಮಿ, ಈ ಪ್ರಸಂಗ ಬಂದಿದೆಯಲ್ಲ, ಇದು ಕಲ್ಪಿಸೋನು ಯಾರು? ಬ್ರಹ್ಮವ? ಈ ಕಲ್ಪಿಸೋನು ಯಾರು? ಏನಂತ? ಈ ಥರ ಎಲ್ಲ ಇವೆಲ್ಲ ಸುಳ್ಳು ಗೆಳ್ಳು ಅಂತನೋ, ಅಥವಾ ಎಚ್ಚರ, ಕನಸು, ನಿದ್ದೆ ಅಂತ ಕಲ್ಪಿಸೋರು ಯಾರು? ಬ್ರಹ್ಮನ ಅಥವಾ ಈ ಜೀವನ ಅಂತ ಇವೆರಡರಲ್ಲವರು ಹೇಳ್ತಾ ಇದ್ದಾರೆ. ಈಗ ಕೆಲವರು ಅವರಲ್ಲೇ ಕೆಲವರು ಜೀವನ್ನೇ ಕಲ್ಪಿಸೋರು ಅವರೇನು ಹೇಳ್ತಾರೆ, ಅವರೇ ಹಾಕೊಂತಾರೆ ಪ್ರಶ್ನೆ. ಅಲ್ಲಪ್ಪ, ಕಲ್ಪಿಸೋಕ್ಕಿಂತ ಮೊದಲು ಜೀವನ ಯಾರಾದರೂ ಇರುವುದಿಲ್ಲವಾಗಿ ಇರೋದಿಲ್ವಲ್ಲ, ಕಲ್ಪಿಸಕ್ ಮೊದಲಿನ ಜೀವನ ಇರ್ಬೇಕಾಗಲ್ಲ, ಇರುವುದಿಲ್ವಲ್ಲ ಅಂತ ಅವರೇ ಪ್ರಶ್ನೆ ಹಾಕೊಂಡು, ಆದ್ದರಿಂದ ಈ ಶಂಕೆ ಇಲ್ಲಿ ಬರಬಹುದು ಅಂತ. ಆದರೆ ಇದೆಲ್ಲ ಮಾಯಿಕವಾಗಿರುವುದರಿಂದಲೂ ಮಾಯೆಯ ವಿಷಯದಲ್ಲಿ ಯಾವ ದೋಷವನ್ನೂ ಅಂಟಿಸುವುದಕ್ಕೆ ಬರುವುದಿಲ್ಲವಾದ್ದರಿಂದ ಇಲ್ಲಿ ಯಾವ ದೋಷವೂ ಇಲ್ಲ. ಒಬ್ಬ ಮಾಯಾವಿಯು ತನ್ನ ಕತ್ತನ್ನ, ಇಲ್ಲಿ ಮಾಯಾವಿ ಅಂತಂದ್ರೆ ಅವ್ರು ಕೊಡುವಂತ ದೃಷ್ಟಾಂತ, ಅವ್ರು ಕೊಡ್ತಾ ಇರೋದು ಇವೆಲ್ಲ. ಈ ಮಾಯಾವಿ ಏನ್ ಮಾಡ್ತಾನೆ ಅಂತಂದ್ರೆ, ಅವನ ಕತ್ನ ತೆಗೆದ್ಬಿಟ್ಟು ತೊಡೆ ಮೇಲೆ ಇಟ್ಕೊಂಡು ಹೇನ್ಗಳೆಲ್ಲ ಆಯ್ದ್ಬಿಟ್ಟು ಮತ್ತೆ ಅದನ್ನು ಫಿಕ್ಸ್ ಮಾಡ್ಕೊಂತಾನಂತೆ. ಇದು ಮಾಯಾವಿ. ನಮಗೆ ನೋಡೋದಕ್ಕೆ ಏನಪ್ಪಾ ಅಂತ ಅನ್ಸ್ಬೇಕು, ಆಮೇಲೆ ಏನೇನೋ ಆಗಿರಲ್ಲ. ಮಾಯಾವಿಗೆ ಇದೊಂದು ಎಕ್ಸಾಂಪಲ್ ಕೊಡ್ತಾರೆ, ಹಾಗೆ ಅವರು ಈ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಹೀಗೆ ಇದರಂತೆ ಇಲ್ಲಿಯೂ ತಿಳಿಬೇಕು. ಏನು, ಒಂದು ಬೀಜದಿಂದ ಒಂದು ಮರದಿಂದ ಇನ್ನೊಂದು ಬೀಜ, ಹೀಗೆ ಒಂದೊಂದು ಅನಾದಿಯಾಗಿ ಹುಟ್ಟುತ್ತಾ ಇರುತ್ತೆ. ಹಾಗೆ ಜೀವ ಅವಿದ್ಯೆ ಇವುಗಳ ಸಾಲು ಅನಾದಾಗಿ ಆಗಿರುತ್ತೆ. ಜೀವ ಅವಿದ್ಯೆ
ಅವಿದ್ಯೆ ಫಷ್ಟ, ಜೀವ ಫಷ್ಟ, ಜೀವ ಫಷ್ಟ, ಅವಿದ್ಯೆ ಫಷ್ಟ ಅಂತ ಹಿಂಗೆ ಸರ್ಕಸ್ ಮಾಡ್ತಾ ಇರ್ತಾರೆ ಅಂತ. ಇದು ಒಂದು ಜೀವಪ್ಪನಿಗೆ ಇದು ಕಲ್ಪಿಸೋದು ಕೆಲವರು. ಇನ್ನು ಕೆಲವರು ಏನ್ ಮಾಡ್ತಾರೆ, ಬ್ರಹ್ಮನಿಗೆ ಅಂತ ಕಲ್ಪನೆ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಹಂಗ ಹಾಕ್ತಾರೆ. ಅವರು ಹಾಕಿದ ತಕ್ಷಣ ಅವ್ರಿಗೆ ಒಂದು ಉತ್ತರ ಬರುತ್ತೆ. ಅವರು ಅವಾಗ ಅದಕ್ಕೆ ಇನ್ನೇನೇನೋ ಸ್ವಲ್ಪ ಸಗಣಿ ಹಚ್ಚಕ್ ಶುರು ಮಾಡ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಅಲ್ಲಪ್ಪ ನೀನ್ ಬ್ರಹ್ಮನಿಗೆ ಅಂತ ಹಾಕ್ಬಿಟ್ರೆ ಇನ್ನೊಬ್ಬ ಹೇಳ್ತಾನೆ ಬ್ರಹ್ಮ ಅಂತ, ಅವಾಗ ಇನ್ನೊಬ್ಬ ಅವ್ರ ಕಡೆಯವರೇ ಆಪೋಸಿಟ್ ನವನು ಬ್ರಹ್ಮನ್ಗೆ ಹೆಂಗಾಗುತ್ತೋ, ಯಾಕೆ ಅಂತಂದ್ರೆ ಅವ್ರ ಜ್ಞಾನ ಸ್ವರೂಪ ಅಂತ ಶಾಸ್ತ್ರದಲ್ಲಿ ಹೇಳಿದ್ಯಲ್ಲ, ಅವನಿಗೆ ಹೆಂಗ ಅವಿದ್ಯೆ ಬರುತ್ತೆ ಅಂತ ಅವನಿಗೆ ಅವರು ಈ ತರ ಹಾಕೊಂಡಾಗ ಅದಕ್ಕೆ ಅವ್ರೇನು ಹೇಳ್ತಾರೆ ಅಂತಂದ್ರೆ, ಈಗೇನಾದ್ರೂ ಅಕಸ್ಮಾತ್ ಬ್ರಹ್ಮನಿಗೆ ಅಂತ ಏನಾದ್ರೂ ಆಗ್ಬಿಟ್ರೆ ಈ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ಏನ್ ಪ್ರಾಬ್ಲಮ್ಮು, ಅವ್ರವ್ರೇ ಕಿತ್ತಾಡ್ತಾ ಇರೋದು. ಆಯ್ತಪ್ಪ, ಬ್ರಹ್ಮನಿಗೆ ಅವಿದ್ಯೆ ಇದೆ ಅಂತ. ಈಗ ಬ್ರಹ್ಮ ಎಲ್ಲರಲ್ಲೂ ಇದ್ದಾನೆ ತಾನೆ, ಕರೆಕ್ಟ್. ಈಗ ಒಬ್ಬ ಮುಕ್ತನಾಗ್ಬಿಡ್ತಾನೆ ಅಂತ ಇಟ್ಕೋಣ, ಏನಾಗ್ಬೇಕು ಇವಾಗ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವಾಗ ಯಾವನೋ ಒಬ್ಬ ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು ಯಾರೋ ಒಬ್ರು ಸಾಧನೆ ಮಾಡ್ಬಿಟ್ರು. ಮಾಡಿದ ತಕ್ಷಣ ಏನಾಗ್ಬೇಕು? ಬ್ರಹ್ಮನಿಗೆ ಅವಿದ್ಯೆ ಇದ್ದರೆ ಏನಾಗ್ಬೇಕು ಅವಾಗ? ನಮ್ಮ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬೈ ಚಾನ್ಸ್ ಅವ್ರ ಪ್ರಕಾರ ಬ್ರಹ್ಮನಿಗೆ ಅವಿದ್ಯೆ ಇದೆ. ಈಗ ಬ್ರಹ್ಮ ಎಲ್ಲರಲ್ಲಿ ಇದ್ದಂತಾನೆ. ಇವಾಗ ರಾಮಕೃಷ್ಣ ಪರಮಹಂಸರು ಒಬ್ರು ಸಾಧನೆ ಮಾಡಿ ಮುಕ್ತರಾಗ್ಬಿಟ್ರು. ಅದರಿಂದ ಏನಾಗ್ಬೇಕು ಇವಾಗ? ಪ್ರಶ್ನೆ ಕೇಳ್ತಾರೆ ಯಾರಾದ್ರು. ಅವ್ರ ಪ್ರಕಾರ ಬೇರೆಯವ್ರಿಗೆಲ್ಲ ಅವಿದ್ಯೆ ಇದೆ ಅಂತ ಆಗ ಎಲ್ರಿಗೂ ಮುಕ್ತರಾಗ್ಬಿಟ್ರು. ಎಲ್ರು ಮುಕ್ತರಾಗ್ಬಿಡ್ಬೇಕು. ಹೇಗಿದೆ? ಯಾಕೆ? ಎಲ್ರಲ್ಲೂ ಆತ್ಮನಿದ್ದಾನೆ. ಯಾವನೋ ಒಬ್ಬ ಸಾಧನೆ ಮಾಡಿ ಮುಕ್ತನಾಗ್ಬಿಟ್ಟಿದ ತಕ್ಷಣ ಎಲ್ರೂ ಮುಕ್ತರಾಗ್ಬಿಡ್ಬೇಕು, ಅಥವಾ ಹಿಂಗಾಗ್ಬೇಕು ತಾನೆ? ಎಲ್ರಲ್ಲೂ ಪರಮಾತ್ಮನಿದ್ದಾನೆ, ಅದು ಶಾಸ್ತ್ರ ಹೇಳಿದ್ರೆ ಒಪ್ಕೊಂಡ್ಬಿಟ್ಟಿದ್ದಾರೆ ಇವರು. ಈ ಒಂದು ಪ್ರಶ್ನೆ ಬರುತ್ತೆ. ಇದೊಂದು ದೋಷ. ಇಲ್ದಿದ್ರೆ ಇನ್ನೇ ಆಗುತ್ತೆ. ಇನ್ನೊಂದು ದೋಷ ಏನಾಗುತ್ತೆ ಅಂದ್ರೆ, ಇನ್ನೊಂದು ದೋಷ ಏನು? ಅದನ್ನು ಯಾರಿಗೂ ಮೋಕ್ಷ ಆಗ್ಬಾರ್ದು, ಯಾರಿಗೂ ಮೋಕ್ಷ ಆಗ್ಬಾರ್ದು ಅಂತ. ಯಾರಿಗೂ ಮೋಕ್ಷನೂ ಆಗ್ಬಾರ್ದು, ಅಥವಾ ಎಲ್ರಿಗೂ ಮೋಕ್ಷ ಆಗ್ಬೇಕು, ಅಥವಾ ಯಾರಿಗೂ ಮೋಕ್ಷ ಆಗ್ಬಾರ್ದು. ಹಿಂಗ್ ಎರಡು ತಗೊಂಬಂದು ಅವರವ್ರೆ ಕಿತ್ತಾಡ್ಸಾರ. ಎಷ್ಟು ರಾಮಾಯಣ ಬಂತು ನೋಡ್ರಿ. ಬ್ರಹ್ಮವೇ ತನ್ನಲ್ಲಿ ಜೀವತ್ವವನ್ನು ಕಲ್ಪಿಸುತ್ತದೆ ಎಂದರೆ ಒಬ್ಬ ಜೀವನಿಗೆ ಮುಕ್ತಿ ಆದರೆ ಎಲ್ರಿಗೂ ಮುಕ್ತಿ ಆಗಬೇಕಾಗುವುದು. ಏಕೆಂದ್ರೆ ಬ್ರಹ್ಮಕ್ಕಿಂತ ವ್ಯತಿರಿಕ್ತವಾದ ಯಾವನು ಜೀವನ ಇರೋದಿಲ್ವಲ್ಲ. ಇವರೇನ್ ಹೇಳೋದು? ಬ್ರಹ್ಮ ಒಂದೇ ಇರೋದು, ಜೀವ ಇಲ್ಲ. ಅದಕ್ಕೆ ಬ್ರಹ್ಮನಿಗೆ ಅವಿದ್ಯೆ. ಬ್ರಹ್ಮ ಮುಕ್ತನಾಗ್ಬಿಟ್ರೆ ಆಗ್ಬಿಡ್ತದೆ, ಜೀವಪ್ಪ ಇಲ್ವಲ್ಲ ಅಲ್ಲಿ ಅಂತ ಇವ್ರು ಹೇಳೋದು. ಒಟ್ನಲ್ಲಿ ಇದು ತಲೆ ಗಿರ್ರಂತ ತಿರ್ಗಲ್ ಬಾಯಿ. ಯಾವನಿಗೆ ಬೇಕು ಸಗಣಿ ಹಚ್ಕೊಳ್ಳೋದು. ಸುಮ್ಮನೆ ತಿಳ್ಕೊಳ್ರಿ ಅಷ್ಟೇ, ಏನು ಚಿಂತನೆ ಮಾಡಕ್ಕೆ ಹೋಗ್ಬೇಡಿ. ನಮ್ಮದು ಅಷ್ಟು ಹೇಳಿದ್ದಾರಲ್ಲ ಸಾಕು. ಇಲ್ದಿದ್ರೆ ಬ್ರಹ್ಮದ ಅವಿದ್ಯೆ ಹೋಗ್ಬಿಟ್ರೆ ಎಲ್ಲರ ಅವಿದ್ಯೆಯು ಹೋದಂತ ಆಗ್ಬೇಕು, ಅಥವಾ ಬ್ರಹ್ಮಭಾವವನ್ನ ಪಡೆದವನಿಗೆ ಮುಕ್ತಿ ಆಗ್ಲೇಬಾರ್ದು ಅಂತ ಅದೊಂದು ತಗೊಂಡ್ಬರ್ತಾರೆ. ಏಕೆಂದ್ರೆ ಬ್ರಹ್ಮಗೆ ಅವಿದ್ಯೆ ಎಂದು ವಾದಿಗಳು ಒಪ್ಪಿರ್ತಾರೆ. ಆದ್ದರಿಂದ ಮುಕ್ತ ಜೀವರಿಗೆ ಬ್ರಹ್ಮ ಉಂಟಾದ ಮೇಲೂ ಅವಿದ್ಯೆಯು ಉಳಿದುಕೊಂಡೇ ಇರಬೇಕು. ಇನ್ ಕೆಲವರು ಕೇಳಿರೋದು ನೋಡಿದ್ದೀರಾ? ಯಾಕೆ ಇದು ಹಿಂಗೆ ಹೇಳ್ತಾರೆ ಅಂತಂದ್ರೆ, ಸ್ವಾಮಿ ನೀವು ಸಾಧನೆ ಮಾಡಿ ಮುಕ್ತನಾಗ್ಬಿಟ್ರು ಈ ಪ್ರಾರಬ್ಧ ಕರ್ಮ ಇರುತ್ತಲ್ವಾ, ಅದಕ್ಕೋಸ್ಕರ ಅವ್ರು ಮುಕ್ತಿ ಆಗೋದಿಲ್ಲ ಸ್ವಾಮಿ. ಮತ್ತೆ ಏನ್ ಮಾಡ್ಬೇಕು? ಪ್ರಶ್ನೆ ಕೇಳ್ತಾರೆ. ಈಗ ಪ್ರಾರಬ್ಧ ಕರ್ಮ ಇರುತ್ತೆ, ಸಂಚಿತ ಕರ್ಮ ಆಗಾಮಿ ಕರ್ಮ ಸುಟ್ಟು ಭಸ್ಮ ಆಗೋಯ್ತು. ಇನ್ನು ಪ್ರಾರಬ್ಧ ಕರ್ಮ ಇರುತ್ತಲ್ಲ, ಈಗ ಏನ್ ಮಾಡ್ತೀರಾ? ಅವ್ನು ಮುಕ್ತನಾಗ್ಬಿಡ್ತಾನೆ ಅಂತ ಇಟ್ಕೊಳ್ರಿ. ಬಟ್ ಈ ಪ್ರಾರಬ್ಧ ಅದು ಹುಟ್ಟಿದಾಗ್ಲಿಂದಾನೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತಲ್ಲ, ಅದು ಅದು ಬಿಟ್ಟ ಬಾಣ ಗುರಿ ಮುಟ್ಟೋವರೆಗೂ ಅದು ಹೋಗ್ತಾ ಇರುತ್ತೆ. ಈಗ ಅವನ್ ಮುಕ್ತಿ ಅಂತ ಹೆಂಗ್ ಕರೀತೀರಾ? ಕರೆಕ್ಟ್ ಬರೋದು. ಮತ್ತೇನ್ ಮಾಡ್ಬೇಕು ಸ್ವಾಮಿ? ಪ್ರಶ್ನೆ ಕೇಳ್ತಾರೆ. ಸಾಯ್ಬೇಕು ಮೋಕ್ಷ ಅಂದ್ರೆ ಏನಮ್ಮ ಪ್ರತಿಭಾ? ಅದೇ ಸಾಯ್ಬೇಕು ಅವನು ಅಂತ ಹೇಳ್ತಾರೆ. ಅಷ್ಟೇ ಅಷ್ಟೇ, ಅವನ್ ಸತ್ಮೇಲ್ ಮೋಕ್ಷ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲೂ ಕೂಡ ಇದನ್ನ ವಿದೇಹ ಮುಕ್ತಿ ಅಂತಾರೆ, ಸತ್ ಮೇಲ್ ಮೋಕ್ಷ. ಈ ಒಂದು ಇದರಿಂದ, ಇದು ವ್ಯವಹಾರ ದೃಷ್ಟಿಯಿಂದ ಹೇಳೋದು.
ಶಾಸ್ತ್ರದಲ್ಲಿ ಇದನ್ನು ಒಪ್ಕೊಂತಾರೆ, ಹೇಳ್ತಾರೆ. ಜೀವನ್ ಮುಕ್ತಿ ಅಥವಾ ಅದಕ್ಕೆ ಸದ್ಯೋ ಮುಕ್ತಿ, ಇಲ್ಲೇ ಈಗಲೇ ಮೋಕ್ಷ. ನಿಜವಾಗ್ಲೂ ಈ ಒಂದು ಪಾಯಿಂಟಿಂದ ಕೊನೆಗೆ ವ್ಯವಹಾರದ ದೃಷ್ಟಿಯಿಂದ, ಎಚ್ಚರದ ದೃಷ್ಟಿಯಿಂದ ಒಪ್ಕೊಂಡು ಆಯ್ತಪ್ಪ ಅವನು ಸತ್ ಮೇಲೆ ಮೋಕ್ಷ, ಅವನೇನು ಸಾಧನೆಗಿದ್ದೇನು ಮಾಡಬೇಕಾಗಿಲ್ಲ. ನಿಜವಾಗ್ಲೂ ಹೇಳಬೇಕು ಅಂದರೆ ಪಾರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಇಲ್ಲೇ ಅವನು ಮುಕ್ತನಾಗ್ಬಿಟ್ರೆ ಮತ್ತಿನ್ನೇನು ಇರಲ್ಲ. ಪ್ರಾರಬ್ಧ ಕರ್ಮ ಇರುತ್ತೆ ಅನ್ನೋದು ನನ್ನ ಪ್ರಾರಬ್ಧ. ಯಾರಿಗಾದ್ರೂ ಬ್ರಹ್ಮಜ್ಞಾನಿಗೆ ಪ್ರಾರಬ್ಧ ಇರುತ್ತೆ ಅಂತ ಹೇಳೋದು ನನ್ನ ಪ್ರಾರಬ್ಧ ಅಂತ ನಮ್ಮ ಕುಲಕರ್ಣಿ ಸ್ವಾಮಿ ಹೇಳ್ತಾ ಇದ್ರಲ್ಲ, ಹಾಗೆ. ಮತ್ತೆ ಈ ಅವನ್ ಸತ್ ಮೇಲೆ ಮೋಕ್ಷ ಅಂದ್ರೆ, ಸ್ವಾಮಿ ಮೋಕ್ಷ ಅನ್ನೋದೊಂದು ರೋಗನ, ಮೋಕ್ಷ ಆಗಿದ ತಕ್ಷಣ ಅವನೇನ್ ಸಾಯ್ಬೇಕಾ ಅಂತ ಪ್ರಶ್ನೆನೂ ಬರ್ತೀವೆಲ್ಲ, ಹೊಂದೋದಿಲ್ಲ. ಹಾಗೆ ಇವುಗಳಲ್ಲಿ ಆ ಪ್ರಾಬ್ಲಮ್ ಬರುತ್ತೆ ಅಂತ ತೋರಿಸ್ತಾ ಇದ್ದಾರೆ. ನಾವೇನ್ ತಲೆ ಕೆಡ್ಸ್ಕೋಬೇಕಾಗಿಲ್ಲ, ಮುಂದಕ್ಕೆ ಹೋದ್ರೆ ಆಯ್ತು. ಇಷ್ಟು ಈ ಆಕ್ಷೇಪಕ್ಕೆ ಬ್ರಹ್ಮವಿದ್ಯಾವಾದಿಗಳು ಹೇಳುವ ಅಂದ್ರೆ, ಇವನು ಬ್ರಹ್ಮಕ್ಕಿದೆ ಅಂತಂದ್ರೆ ಆ ಜೀವಪ್ಪನಿಗಿರೋರು ಇವನ ಮೇಲೆ ಆರೋಪ ಹೊರಿಸ್ತಾರೆ. ಈಗ ಅವರು ಜೀವನಿಗಿದೆ ಅಂದ್ರೆ ಈ ಬ್ರಹ್ಮವಾದಿಗಳು ಬ್ರಹ್ಮನಿಗೆ ಅವಿದ್ಯೆ ಇದೆ ಅಂತ ಹೇಳೋರು, ಅಲ್ಲ ಕಣೋ ಈ ಜೀವಪ್ಪ ನೀನು ಹುಡುಕಿದ್ರು ಇರಲ್ವಲ್ಲ, ಅವನು ಎಲ್ಲಿಂದ ಹುಡ್ಕೊಂಡ್ಬರ್ತೀಯ ಅವನಿಗೆ ಅವಿದ್ಯೆ ಇದೆ ಅಂತಂದ್ರೆ ಅಂತ. ಹಂಗೆ ಇವ್ರು ಅವ್ರ ಮೇಲೆ ಅವ್ರು ಇವ್ರ ಮೇಲೆ ಹಾಕ್ತಾರೆ. ಇಬ್ಬರದು ಆನ್ಸರ್ ಸಿಗೋದಿಲ್ಲ, ಬಾಯ್ ಬಡ್ಕೊಂಡು ಕೂತಿರ್ತಾರೆ, ಜಗಳ ಆಡ್ಕೊಂಡು. ಶಂಕರಾಚಾರ್ಯ ಸುಮ್ಮನೆ ಕೈ ಕಟ್ಕೊಂಡು ನೋಡಿದ್ರೆ ನಿಮ್ಮಿಬ್ಬರದು ಆನ್ಸರ್ ಸಿಗ್ಲಿಲ್ಲ, ನಾವು ಹೇಳ್ತೀವಿ ಆತ್ಮನಿಗೂ ಇಲ್ಲ ಜೀವಪ್ಪನಿಗೂ ಇಲ್ಲ ಅಂತಾರೆ, ಯಾರಿಗೂ ಇಲ್ಲ ಅಂತಾರೆ. ಅವಾಗ ಇವನಿದ್ದವನು ಮಧ್ಯದಲ್ಲಿ ಅಯ್ಯಯ್ಯೋ ನನಗೆ ದುಃಖ ಇರೋದು, ನನಗೆ ಈ ಒಂದು ತಪತ್ರೆಗಳಿರೋದು ಅಂದ್ರೆ ಹಾಗಾದ್ ನಿನಗಿದೆ ಅಂತ ಇಟ್ಕೊಂಡು ಸಾಧನೆ ಮಾಡೋದು, ಹಾಗೆ ತಗೊಂಡ್ಬರ್ತಾರೆ. ಅದರಿಂದ ವ್ಯವಹಾರ ದೃಷ್ಟಿಯಿಂದ ಈ ವಿದ್ಯಾ ಅವಿದ್ಯಾ ಎಲ್ಲ ಬರೋದು. ಪಾರಮಾರ್ಥ ದೃಷ್ಟಿ ಇದ್ರಲ್ಲಿ ಅಡ್ರೆಸ್ಸೇ ಇಲ್ಲ. ಸೂರ್ಯನ ಹತ್ರ ಹೋಗಿದ್ದೆ ಕತ್ಲೆ ಅಂತಂದ್ರೆ ಅವನಿಗೆ ಗೊತ್ತಿಲ್ಲ. ಇಷ್ಟು ನೀವು ಜ್ಞಾಪಕ ಇಟ್ಕೊಳ್ರೆ ಮುಂದಕ್ಕೆ ಹೋಗೋಣ. ಈ ಆಕ್ಷೇಪಕ್ಕೆ ಬ್ರಹ್ಮವಾದಿಗಳು ಇವಿಷ್ಟ ಆಯ್ತಾ, ಬಿಟ್ಬಿಡಿ. ಅನೇಕ ಜೀವರು ಇದ್ದಾರೆ ಎಂದರೆ ನಾವು ಒಪ್ಪಿಯೇ ಇರುವುದಿಲ್ಲ. ಆದ್ದರಿಂದ ನಮ್ಮ ಪಕ್ಷದಲ್ಲಿ ಜೀವಭೇದವನ್ನು ಕಲ್ಪಿಸುವ ಅವಿದ್ಯೆಯು ಒಂದೇ ಆದರೂ ಜೀವನಿಗೆ ಮುಕ್ತಿಯಾದರೆ ಎಲ್ರಿಗೂ ಮುಕ್ತಿಯಾಗಬೇಕೆಂಬ ದೋಷವು ತಪ್ಪಿದ್ದಲ್ಲ. ಇವೆಲ್ಲ ರಾಮಾಯಣದಲ್ಲಿ ಬರುತ್ತೆ, ಬಿಟ್ಬಿಡಿ. ಒಬ್ಬೊಬ್ಬನಿಗೆ ಒಂದೊಂದು ಅವಿದ್ಯೆ ಇರುತ್ತದೆ ಎನ್ನುವುದಾದರೆ ಅನೇಕ ಅವಿದ್ಯೆಗಳನ್ನ ಕಲ್ಪಿಸಿದ ಗೌರವ ದೋಷವು ಅನೇಕ ಅವಿದ್ಯೆಗಳಿರುತ್ತೆ. ಮಣ್ಣು ಈಗ ಅನೇಕ ಅವಿದ್ಯೆಗಳೆಲ್ಲಾದ್ರೂ ಕಂಡಿದ್ದೀರ? ವ್ಯವಹಾರ ದೃಷ್ಟಾಂತ ತಗೊಳ್ರಿ. ಎಲ್ರು ಇವಾಗ ಹಾವು ಅಂತ ಹೆದರ್ಕೊಂತ ಇದ್ದಾರೆ. ಎಲ್ರಿಗೂ ಒಂದೇ ಅವಿದ್ಯೆ ಇದ್ದಾನೆ, ಎಲ್ಲರೂ ಹಾವು ಅಂತ ಹೆದರ್ಕೊಂತ ಇದ್ದಾರೆ. ಆಮೇಲೆ ಅಲ್ಲಿ ಪಳಪಳ ಅಂತ ಹೊಳಿತಾ ಇದ್ದಾಗ ಆ ಸೂರ್ಯನ ಬಿಸಿಲು ಆ ಕಪೆ ಚಿಪ್ ಮೇಲೆ ಬಿದ್ದರೆ ಪಳಪಳ ಅಂತ ಹೊಳೆಯುತ್ತೆ. ಅದನ್ನ ಎಲ್ಲರೂ ಮೊದಲು ಬೆಳ್ಳಿ ಅನ್ಕೊಂತಾರೆ. ಚಿಕ್ಕ ವಯಸ್ಸಿನ ನಾವುಗಳು ಒಂದ್ಸಾರಿ ಗೊತ್ತಾದ್ಮೇಲೆ ಇವಾಗ ಯಾವನ್ ಬೆಳ್ಳಿ ಅನ್ಕೊಂತಾನೆ, ಅನ್ಕೊಡಲ್ಲ. ಹಾಗೆ ಅದಕ್ಕೆ ಎಷ್ಟು ಅವಿದ್ಯೆಗಳಿದೆ? ಒಂದೇ ಅವಿದ್ಯೆ ಅಷ್ಟೇ. ಹಾಗೆ ಇವರು ಅನೇಕ ಅವಿದ್ಯೆಗಳು ಅಂತಾನು ಹೇಳೋರು ಇದ್ದಾರೆ. ಹಿಂಗೆಲ್ಲ ಬೇಕಾದಷ್ಟು ತಪ್ಪುಗಳು ಮಾಡ್ತಾರೆ ಅಂತ. ಇಷ್ಟ ಆಯ್ತಾ? ಅಲ್ಲಿಗೆ ನೆಕ್ಸ್ಟ್ ಇದರಲ್ಲಿ ವ್ಯಾಖ್ಯಾನ ಪ್ರಸ್ಥಾನಗಳಲ್ಲಿ ದೋಷ, ಅದನ್ನು ಕೂಡ ತೋರಿಸ್ತಾರೆ. ಆಮೇಲೆ ನೋಡೋಣ, ಇಲ್ಲಿಗೆ ಸಾಕಾಗುತ್ತೆ, ನಿಲ್ಸೋಣ. ಅಲ್ಲಿಂದ ನಾನು ನಾಳೆ ಮಾಡಬೇಕು, ಮಾಡ್ತೀನಿ. ಜೈ ಶ್ರೀ.